ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಆಗಸ್ಟ್ 2024 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಆರುದ್ರಾ ನಕ್ಷತ್ರ, ಹರ್ಷಣ ಯೋಗ, ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತಗಳು, ತೊಂದರೆ ಕೊಡತಕ್ಕಂಥ, ಬಾಧೆ ಕೊಡತಕ್ಕಂಥ, ಮನಸ್ಸನ್ನು ಪ್ರಕ್ಷುಬ್ಧ ಮಾಡತಕ್ಕಂಥ ಕೆಲವೊಂದು ಕೆಟ್ಟ ಸಮಯ ಇದ್ದಾವೆ. ಕೆಟ್ಟವರು ಯಾರೂ ಜಗತ್ತಿನಲ್ಲಿ ಹುಟ್ಟುತ್ತಾ ಕೆಟ್ಟವರಲ್ಲ ಮಕ್ಕಳೇ, ಯಾರೂ ಇಲ್ಲ. ಯಾವ ಡಾನು ಹುಟ್ಟೋವಾಗ ನಾನು ಡಾನ್ ಆಗಬೇಕು, ಇಲ್ಲ ನಾನು ಹುಟ್ಟೋವಾಗ ಈ ಥರ ಜ್ಯೋತಿಷ್ಯ ಕಲಿಬೇಕು, ನನಗೆ ಖಂಡಿತ ಗೊತ್ತಿಲ್ಲ. ಈ ಥರದ್ದು ಯಾರನ್ನೂ ಹತ್ಯೆ ಮಾಡಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಇನ್ನೊಂದು ಏನಾದರೂ ಕೆಡಿಸ್ಬೇಕು, ಖಂಡಿತ ಅಲ್ಲ. ಸನ್ನಿವೇಶಗಳು, ಪ್ರಭಾವಗಳು, ಆ ವ್ಯಕ್ತಿಗಳನ್ನು ಎಲ್ಲರನ್ನೂ ಹುಟ್ಟುವಾಗ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಭಗವಂತ ಒಳ್ಳೇದು ಕೆಟ್ಟದ್ದು ಎರಡೂ ಒಂದೊಂದು ತಟ್ಟೆಲಿ ಇಟ್ಟು ಕಳಿಸಿರ್ತಾನೆ, ಸಮಾನಾಂತರವಾಗಿ ಕಳಿಸಿರ್ತಾನೆ. ನಮ್ಮ ಗ್ರಹ ಗತಿ, ಕರ್ಮ, ಸ್ಥಿತಿ, ಪ್ರಭಾವ ಇವುಗಳಿಂದ ಏನಾಗುತ್ತೆ, ಕೆಲವರಿಗೆ ಕೆಟ್ಟದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಟ್ಟ ಆಲೋಚನೆ, ಕೆಟ್ಟ ಚಿಂತನೆ ಅನ್ನತಕ್ಕ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು, ಒಂದು ಗುರುಕುಲ, ಬೆಳಿಗ್ಗೆ ಎದ್ದು ಒಂದು ವೈದಿಕ, ಅಲ್ಲೊಂದು ತಪಸ್ಸಿನ ಥರ ಧ್ಯಾನ, ಪೂಜೆ, ಮಂತ್ರ ಪಠಣ, ಅವ್ರ ಕೈಯಲ್ಲಿ ವಿಧವಾದಂತಹ ಒಂದು ವೈದಿಕ ಕಾರ್ಯಗಳನ್ನು ಮಾಡಿಸ್ತಿದ್ರು, ಹೇಳಿಸ್ತಿದ್ರು. ಅಲ್ಲಿ ಅಧ್ಯಯನಕ್ಕಿಂತ ಅಧ್ಯಯನ ಮಾಡಬೇಕಾದವನು ಅಧ್ಯಾಪಕ, ಮಕ್ಕಳಿಗೆ ಪಾಠ ಮಾಡ್ತಿದ್ರು, ಪಠಿಸುತ್ತಾ, ಓದಿಸುತ್ತಾ. ಇವತ್ತದಿಲ್ಲ. ಪಾಠ ಅಂತ ಹೇಳ್ತಿದ್ದಾಗೆ ಅದು ಬರೀ ಓದು ಬರಿ ಮಾಡಿಟ್ಬಿಟ್ಟಿದಾರಲ್ಲ. ತಿಳಿಸ್ತಿದ್ರು, ಅರ್ಥ ಮಾಡಿಸ್ತಿದ್ರು, ಅವರ ಭಾಷೆಯಲ್ಲಿ, ಬಾಲ ಭಾಷೆಯಲ್ಲಿ ಅವ್ರಿಗೊಂದು ಪ್ರಾಕ್ಟಿಕಲ್ಸ್ ಎಲ್ಲ ಕೊಡ್ತಿದ್ರು, ಆಡಿಸ್ತಿದ್ರು. ದಿನಾ ಮಕ್ಕಳಿಗೆ ಪ್ರತಿ ದಿನ ಒಂದು ಕಡಿಮೆ ಅಂದ್ರೂ ಒಂದು 3/4 ಗಂಟೆಯಾದರೂ ಪರಿಸರದ ಜೊತೆ ಏನಾದರೂ ಒಂದು ಗಿಡ ನೆಡೋದು, ಭೂಮಿ ಹಸನು ಮಾಡೋದು, ಕ್ಲೀನ್ ಮಾಡಿಸೋದು ಮಾಡಿಸ್ತಾರೆ. ಒಂದು 3/4 ಗಂಟೆ ಆಟಗಳೆಲ್ಲ ಆಗ್ತಿದ್ರು. ಇವತ್ತಿಲ್ಲ. ಒಂದು 3/4 ಗಂಟೆ ವೈದಿಕ ಪರಂಪರೆ. ನಮ್ಮ ತಂದೆ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ನಮ್ಮ ಹಿರಿಯರಂದ್ರೆ ಏನು, ನಮ್ಮ ದೇಶ ಅಂದ್ರೆ ಏನು, ಇದೆಲ್ಲ ತಿಳಿಸಿ ಅವರಲ್ಲಿ ನವಯುಗದ ಸಮಾಜವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತೇನು ಒಂದು ಪುಸ್ತಕ ಓದು ಬರಿ ಇಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಆ ಥರದ ಮೆಷಿನ್ಗಳು ಮಾಡ್ತಿದ್ದೇವೆ. ಇನ್ನೇನಾಗುತ್ತೆ, ಮಕ್ಕಳು ಪ್ರಭಾವಕ್ಕೆ ಒಳಗಾಗ್ತಾರೆ. ಪಕ್ಕದಲ್ಲಿ ಏನು ಆಕರ್ಷಣೆ ಇದೆಯೋ, ಯಾವ್ದು ತುಂಬ ಇಂಟ್ರೆಸ್ಟ್, ಅವನು ಫೋರ್ಸ್ ಜಾಸ್ತಿ ಮಾಡ್ತಾನೆ. ಒಬ್ಬನು ಜೂಜಾಡೋನು ನಮ್ಮ ಜೊತೆಲಿ ಕೂತ್ಕೊಳ್ಳಿ, ಅವನಿಗೆ ಜೂಜೇ ಸರಿ, ಅವನು ಯಾವುದೋ ಆ ಪ್ರಭಾವಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಒಬ್ಬ ಮೋಸ ಮಾಡಿದವನು ಇನ್ನೊಬ್ರಿಗೆ ಮೋಸ ಮಾಡ್ತಿರ್ತಾನೆ. ಅವನು ಮೋಸ ಹೋಗ್ಬಿಟ್ಟಿದ್ದಾನೆ, 4-5 ಬಾರಿ ಮೋಸಕ್ಕೆ ನಿಂತ್ಕೊಳ್ಬಿಡ್ತಾನೆ. ಆ ಪ್ರಭಾವಗಳು, ಆ ಇನ್ಫ್ಲುಯೆನ್ಸ್, ಯಾವುದೋ ಒಂದು ಕ್ಷಣಿಕ ಸಮಯ, ಕೆಟ್ಟ ಸಮಯ ಅಂತಲ್ಲ, ಆ ಭಾವ ನಮ್ಮನ್ನು ತಾಕುತ್ತೆ, ಎಳೆಯುತ್ತೆ, ಟ್ರಾನ್ಸ್ ಮಾಡುತ್ತೆ. ಅದಕ್ಕೆ ನಿತ್ಯ ಬೆಳಿಗ್ಗೆ ಎದ್ದು ಉಷೋದಯ ಕಾಲದಲ್ಲೇ ಒಂದು ಪುಟ್ಟದಾಗಿ ಒಂದು ಧ್ಯಾನ, ಪೂಜೆ, ಮಂತ್ರ, ನಮ್ಮ ಇಷ್ಟಾನುಷ್ಠಾನದ ದೇವರು ಪೂಜೆ, ಹಿರಿಯರು, ಗುರು ಹಿರಿಯರು, ತಂದೆ ತಾಯಿ, ವೈದಿಕ ಸಂಪ್ರದಾಯ, ಅಲ್ಲೊಂದು ವಿಭೂತಿ, ಕುಂಕುಮಧಾರಣೆ, ಏನೆಲ್ಲ ಹೇಳ್ಕೊಟ್ಟಿದ್ರು ಇವತ್ತೆಲ್ಲ ಬಿಟ್ಬಿಟ್ಟಿದ್ದೇವೆ. ಹೇಗೆಲ್ಲ ಸುಳ್ಳು, ಡೊಂಕು ಬೊಂಕು ಏನೇನೋ ಬಂದ್ಬಿಟ್ಟಿದೆ ಮಕ್ಕಳೇ. ಇರ್ಲಿ ಅಂದುಕೊಂಡವ್ರು ಅಂದ್ಕೊಳ್ತಾ ಹೋಗ್ಲಿ. ಈಗ ನಾಸ್ತಿಕತೆ ಜಾಸ್ತಿ ಆಗೋಯ್ತಾರೆ. ಆಸ್ತಿಕತೆ ಕಡಿಮೆ ಆಯ್ತು, ಅದುವೇ ಆಸ್ತಿ. ತುಂಬಾ ಜನ ಗೊತ್ತಿಲ್ಲ. ಇರ್ಲಿ ಅಂತ ಒಂದು ದುಷ್ಟ ಸಮಯ ನಮ್ಮನ್ನು ಪ್ರಚೋದನೆ ಮಾಡಿ ಇಂಥ ವ್ಯಕ್ತಿಗಳು ಬಂದು ಅವನೇನು ನಿಮಗೆ ಗೊತ್ತಿದೆಯಾ ಹಿಂಗಂತೆ. ಸೊ ನಾವು ಆ ಅಟ್ರಾಕ್ಷನ್ಗೆ ಬೀಳೋದು.
ಇದು ನಡೀತಿರತಕ್ಕಂಥದ್ದು. ಬೆಳಿಗ್ಗೆ 8:37 9:28 ಈ ಸಮಯ. ಹಾಗೆ ಮಧ್ಯಾಹ್ನ 12:51 2:32 ಈ ಸಮಯದಲ್ಲಿ ಸ್ವಲ್ಪ ಮನಸ್ಸು ವಿಪ್ಲವಕ್ಕೆ ಜಾರತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ಕರೆಯುತ್ತೆ, ಬಾರೋ ಸನಿಹಕ್ಕೆ ಬಾರೋ, ನಮ್ಮನ್ನು ಕರೆಯುತ್ತೆ ಮಕ್ಕಳೇ. ಯಾವುದೋ ಒಂದು ಎಲ್ಲೋ ದುಃಖ, ಆ ಸಮಯಕ್ಕೆ ತುಂಬ ದುಃಖದಲ್ಲಿರೋರೆ, ಏನಾದರೂ ತುಂಬ ಪ್ರೆಷರಲ್ಲಿರೋರೆ, ಮನಸ್ಸು ವಿಕಾರಕ್ಕೆ ಒಳಗಾದ ವ್ಯಕ್ತಿಯೇ ತುಂಬ ಚೆನ್ನಾಗಿರೋದು. ಯಾವುದೇ ಒಂದು ಅಡಿಕ್ಷನ್ಗೆ ಹೋಗಲ್ಲ. ಮನಸ್ಸು ವಿಕಾರವಾಗದ ವ್ಯಕ್ತಿ ನೆನಪಿಟ್ಟುಕೊಳ್ಳಿ, ತನ್ನ ಆಕಾರದಲ್ಲಿರ್ತಾನೆ. ಅದನ್ನೇ ಒಂದು ಸ್ವೀಕಾರ ಮಾಡ್ಕೊಡ್ತು. ವಿಕಾರ ಆಗಿದೆ ಅಂದರೆ ಡಿಪ್ರೆಷನ್ ಆಗಿದೆ, ಏನೋ ಒಂದು ತೊಳಲಾಟಕ್ಕೆ ತಂದಿಟ್ಕೊಬಿಟ್ಟಿದ್ದೇವೆ. ತಗೋ, ನನ್ನ ಮಗಳು ಮಾತು ಕೇಳ್ತಿಲ್ಲ, ನನ್ನ ಮಗ ಮಾತು ಕೇಳ್ತಿಲ್ಲ, ಯಾವುದೋ ಒಂದು ಮನಸ್ಸು, ನಾನು ಪಾಸ್ ಆಗಲಿಲ್ಲ. ನೋಡಿ, ಒಬ್ಬ ಸಿಕ್ಕಾಬಟ್ಟೆ ಕುಡಿತಿದ್ದಂತೆ. ಏನೋ ಇದು, ಈ ಪಾಟಿ ಕುಳಿತಿದ್ಯಲ್ಲೋ, ನೀನೋ ಮಾಡ್ತಿದ್ದೆ ಅಂದರೆ ಏನು ಮಾಡೋದು ಗುರುಗಳೇ? ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಯಾರೋ ಸ್ನೇಹಿತ ಪರಿಚಯ ಆದ, ಸ್ವಲ್ಪ ಕುಡಿತಾ ಅದಾಗೇ ಕಂಟ್ರೋಲ್ಗೆ ತಗೋಬಿಟ್ಟಿದೆ. ನೋಡಿ, ಮನಸ್ಸನ್ನು ಎಲ್ಲಿಗೆ ತೊಗೊಂಡೋಗಿ ನಿಲ್ಸಿಟ್ಕೊಂಡಿದ್ದಾನೆ. ಮಾಡ್ಲಿಕ್ಕೆ ತುಂಬ ಒಳ್ಳೆ ಕೆಲಸಗಳಿದ್ದಾವೆ, ಮಾಡುವಂಥ ಆಲೋಚನೆಗಳು ತುಂಬ ಒಳ್ಳೇದಿದೆ. ಏನೋ ಒಂದು ಪ್ರಕ್ಷುಬ್ಧ ಮನಸ್ಸಿಗೆ ತಗೊಂಡ್ಬಿಡು, ಆತ್ಮಹತ್ಯೆ ಇಲ್ಲ ಹತ್ಯೆ. ಆ ಡಿಪ್ರೆಷನ್, ಡಿಸ್ಟರ್ಬೆನ್ಸ್ ಇರೋ ಡ್ರಗ್ ಅಡಿಕ್ಟ್ಸ್ ತಗೊಳ್ಳಿ, ಸಿಕ್ಕಾಬಟ್ಟೆ ಲಿಕ್ಕರ್ ಅಡಿಕ್ಟ್ಸ್ ಇರಿ, ಏನೋ ಒಂದು ಹಾಬಿಗೋ ಫ್ರೆಂಡ್ಶಿಪ್ಗೋ ಏನಕ್ಕೂ ಹೋಗಿತ್ತು, ಯಾವುದೋ ಒಂದು ಜೊತೆ ಆ ಅಡಿಕ್ಷನ್ಗೆ ಹೋಗಿ ನಿಂತ್ಕೊಳ್ಳೋದು ಜಾಸ್ತಿ ಕಲಿಯುಗಕ್ಕೆ ಜಾಗರೂಕತೆ. ಅದಷ್ಟೇ ಅಲ್ಲ, ವಿಶೇಷವಾಗಿ ಆ ವಿದುರರನ್ನ ಕೃಷ್ಣರು, ಈ ಒಂದು ಕೃಷ್ಣ ಸಂಧಾನ, ಕೃಷ್ಣ ರಾಯಭಾರಿ ಆದಾಗ ಹೋಗ್ತಾರೆ. ದುರ್ಯೋಧನ ನೋಡಬೇಕು, ಅವನಿಗೊಂದು ಪರಿಕಲ್ಪನೆ, ಎಷ್ಟಾದರೂ ಬೀಗ ಅಲ್ವಾ, ಒಂದು ವರ್ಷನಲ್ಲಿ ಬೀಗನೂ ಆಗಬೇಕು. ಕೃಷ್ಣನ ಮಗನಿಗೆ ತನ್ನ ಮಗಳನ್ನು ಕೊಟ್ಟಿದ್ದಾನೆ ದುರ್ಯೋಧನ, ನೆನಪಿಡಿ. ಅಂಥದ್ದೊಂದು ಆಲೋಚನಾ ಶಕ್ತಿ ಅಲ್ಲಿತ್ತು, ನಡೆದಿತ್ತು. ಅದರಿಂದ ಬೀಗರು. ಸೊ ಅದೊಂದು ಆತ್ಮೀಯತೆ. ಅದಷ್ಟೇ ಅಲ್ಲ, ಕೃಷ್ಣನ ಬಗ್ಗೆ ತನಗೇ ಒಂದು ಕಪೋಲ ಕಲ್ಪಿತವಾದಂಥ ಆಲೋಚನೆಗಳು ಮಾಡಿಟ್ಕೊಬಿಟ್ಟಿದ್ದ ದುರ್ಯೋಧನ. ಕೃಷ್ಣ ಕಳ್ಳ, ಸ್ತ್ರೀಲೋಲ, ಎಂತೆಂಥದ್ದು ಸುಂದರವಾದಂತಹ ಸ್ತ್ರೀಯರನ್ನ ಕರ್ಕೊಬಂದು ಇಟ್ಟಿದ್ನಂತೆ. ಅವರನ್ನು ನೋಡಿ ಕೃಷ್ಣ ಬೆದ್ಬಿಡ್ಬೇಕು. ಏನು ನಾನಾ ದೇಶಗಳಿಂದ ಬಾಣಸಿಗರನ್ನ ಕರೆಸಿದ್ನಂತೆ. ಕೃಷ್ಣನಿಗೆ ಬೇಕಾದಂಥ ಬೆಣ್ಣೆ ಹಾಕಿ, ನವನೀತ ಚೋರ ಅಲ್ವಾ, ಬೆಣ್ಣೆ ಇಲ್ಲದೆ ಕೃಷ್ಣ ಇಲ್ಲ, ತಗೋ ಬೆಣ್ಣೆ ಹಾಕಿ ಮಾಡಿರ್ತಕ್ಕಂಥ ವಿಧ ವಿಧವಾದಂಥ ಒಂದು ರುಚಿಕರವಾದಂಥ ಷಡ್ರಸಗಳು ಸೇರಿರುವಂತಹ ವಿಶೇಷವಾದಂತಹ ಪಾಕ ನಿರ್ಮಿತ ಒಂದು ಭೋಜನಗಳನ್ನ, ಉಪಹಾರಗಳನ್ನ ರೆಡಿ. ಕೃಷ್ಣನಿಗೆ ಬೇಕಾದಂಥ ಏನೇನೋ ವಸ್ತುಗಳು, ಕೃಷ್ಣ ಯಾವಾಗಲೂ ಸದಾ ಅಲಂಕಾರ ಪ್ರಿಯ. ತಗೋ ಆ ಮುತ್ತು ಮಾಣಿಕ್ಯಗಳದ್ದು ಏನೇನೋ ಡ್ರೆಸ್ಸುಗಳು, ಎಂತೆಂಥದ್ದೋ. ತಾಯಿ ಬೇರೆ ಗಾಂಧಾರ ದೇಶದವರು, ಅಲಂಕಾರ ಕೇಳಬೇಕಾ, ಆ ಕಡೆಯ ಮಸ್ಲಿನ್ ಬಟ್ಟೆ ಇನ್ನೊಂದೆಲ್ಲ ತಗೊಬಂದು ಅದರಲ್ಲಿ ಏನೇನೋ ಕೃಷ್ಣನನ್ನ ಕರೆದು ಏನು ಆ ಸ್ವಿಮ್ಮಿಂಗ್ ಪೂಲ್ ಅಂತೆ, ಸ್ತ್ರೀಯರಂತೆ, ಎಂತೆಂಥದ್ದು ಮಾಡಿಟ್ಟು ಬಿಟ್ಟಿದ್ದ. ಕೃಷ್ಣ ಅದನ್ನು ನೋಡಿಬಿಟ್ಟು ಬೆರಗಾಗ್ಬಿಡ್ಲಿ, ಕೃಷ್ಣ ನಮ್ಮ ಜೊತೆಲೇ ಇದು ಬಿಡ್ಲಿ, ನಾವು ಹೇಳ್ದಾಗೆ ಕೇಳೋವಾಗಲಿ, ಈ ಒಂದು ಕೃಷ್ಣ ಬದಲಾಗ್ಬಿಡ್ಲಿ. ನೋಡಿ ಪ್ರಭಾವವನ್ನು ಏನೇನು ಮಾಡಿಟ್ಟಿದ್ದಾನೆ ಕೃಷ್ಣ. ಬೇಗ ಕರಗ್ಬಿಡ್ತಾನೆ. ಭಗವಂತ ಕರಗೋದು ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ನಾನು ಕಿರೀಟ ಕೊಟ್ಟುಬಿಟ್ರೆ ಭಗವಂತ ನನ್ನ ಪಾಪಗಳನ್ನು ಕ್ಷಮಿಸ್ಬಿಡ್ತಾನೆ, ಬಂಗಾರ ಕೊಟ್ಬಿಟ್ರೆ, ವಜ್ರ ವೈಡೂರ್ಯಗಳ ಹಾರ ಕೊಟ್ಬಿಟ್ರೆ, ನಿತ್ಯ ಲಲಿತಾ ಸಹಸ್ರನಾಮ ನಾನು ಓದ್ಕೊಂತ ಕೂತ್ಕೊಬಿಟ್ರೆ, ವಿಷ್ಣು ಸಹಸ್ರನಾಮ ನನಗೆ ನಾನು ದಿನನಿತ್ಯ ಪಠಣೆ ಮಾಡಿದೆ ಗೊತ್ತಾ, ನಿನ್ನ ಹೆಸರಲ್ಲಿ ದಿನಾ ನಾನು 100 ಜನ 1000 ಜನ ಪ್ರಸಾದ ಕೊಟ್ಟೆ ಗೊತ್ತಾ, ಯಾರನ್ನು ಚುಚ್ಚಿಬಿಟ್ಟೆ. ಭಗವಂತ ಅದೆಲ್ಲ ನೋಡಿಲ್ಲ, ಜೈಲಿಗೆ ಹೋಗು ಅಂತಾನೆ.
ಯಾರನ್ನೂ ಬಿಡುವುದಿಲ್ಲ, ನೆನಪಿಟ್ಕೊಳ್ಳಿ ಭಗವಂತ. ಹೌದು, ಯಾರನ್ನೂ ಬಿಡುವುದಿಲ್ಲ ಭಗವಂತ. ನಿರಾಕಾರ ಮಾತ ಬಂದು ತುಂಬಾ ಅವನಿಗೇನು ತುಂಬಾ ಒಳ್ಳೇದ್ ಮಾಡೋರ ಹತ್ರನೇ ಇರಬೇಕು, ಕೆಟ್ಟದ್ ಮಾಡೋರ ಹತ್ರ ಇಲ್ಲ ಅಂತಲ್ಲ. ಕೆಟ್ಟದ್ ಮಾಡೋರ ಹತ್ರನೇ ಇರೋದು. ಅವನು ಯಾವಾಗೆಲ್ಲ ಕೆಟ್ಟದ್ ಮಾಡುವಾಗ ಅವನಿಗೊಂದು ಮನಸ್ಸಿನಲ್ಲಿ ಹಾಕ್ತಾನೆ, ನೀನ್ ಮಾಡ್ತಿರೋದು ಎಡವಟ್ಟು ಕಣೋ, ನೀನು ಮಾಡ್ತಿರೋದು ತಪ್ಪು ಕಣೋ ಅಂತ. ನೀವು ಮನ್ಸಾಕ್ಷಿ ಮುಟ್ಕೊಂಡು ನೋಡಿ, ನೀವು ತಪ್ಪು ಮಾಡಿದಾಗಲ್ಲ ಅದು ಹೇಳುತ್ತೆ, ಎಂತ ತಪ್ಪು ಮಾಡಿಬಿಟ್ಟೆ ಕಣೋ ನೀನು, ಎಂತ ಆಲೋಚನೆ ಮಾಡಿಟ್ಬಿಟ್ಟೆ ಕಣೋ ನೀನು, ಏನೋ ನೀನು ಅಂತೆಲ್ಲ ಹೇಳುತ್ತೆ ಮಕ್ಕಳು. ಹೇಳುತ್ತೆ ಮಕ್ಕಳೇ, ಈ ಅಂತಸ್ಸಾಕ್ಷಿ ಹೇಳುತ್ತೆ, ಈ ಮನಸ್ಸಾಕ್ಷಿ ಹೇಳುತ್ತೆ, ಇದು ಪರಮ ಸತ್ಯ. ಆದ್ರೆ ಕೆಲವರು ಅದಕ್ಕೆ ಕವಚ ಹಾಕೋಬಿಡ್ತಾರೆ. ಮಾಡಿ 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 ಆ ಕನ್ನಡಿಗೆ ಜಿಡ್ಡುಗಟ್ಟಿಸ್ಬಿಡ್ತಾನೆ. ಅವನ್ಗದು ಕೇಳೋದೇ ಇಲ್ಲ. ಯಾಕಂದ್ರೆ ಅವನ್ ಕಹಿನ್ ಜಾಸ್ತಿ ಮಾಡ್ಕೊಬಿಟ್ಟಿರ್ತಾನೆ, ಸಿಹಿನ್ ಮುಚ್ಕೊಬಿಟ್ಟಿರ್ತಾನೆ. ಹೆಂಗಾದ್ರೂ ಸರಿ ಬಾಚ್ಕೋ, ದೋಚ್ಕೋ, ಹೇಗಾದ್ರೂ ಸರಿ, ಹಾಳು ಮಾಡೋದು ಸರಿ, ಆ ಸುಂದರವಾದದ್ದು ನನಗೆ ಬೇಕು, ಆ ಅಧಿಕಾರ ನನಗೆ ಬೇಕು ಬೇಕು, ಈ ಭಾವಕ್ಕೆ ಒಳಗಾಗ್ಬಿಡ್ತಾನೆ ಮಕ್ಕಳೇ. ಅವ್ರು ಮುಚ್ಕೋಬಿಟ್ಟಿರ್ತಾರೆ. ಆದ್ರೂ ಅದು ಹೇಳುತ್ತೆ, ನೀನು ಮಾಡ್ತಿರೋ ತಪ್ಪು. ಭಗವಂತ ಒಳ್ಳೆಯವ್ರ ಹತ್ರ ಇರಲ್ಲ, ನಿಮಗೆ ಗೊತ್ತಿದೆಯಾ? ದೇವರು, ನೆನಪಿಟ್ಕೊಳ್ಳಿ, ಒಳ್ಳೆಯವ್ರಿಗೇನೂ ಕೊಡಲ್ಲ, ಆದ್ರೆ ಕಷ್ಟ ಕಾಲದಲ್ಲಿ ಅವನೇ ಕೈ ಹಿಡಿಯೋದು. ಕೆಟ್ಟವ್ರ ಜೊತೆಲೇ ಇರ್ತಾನೆ ಭಗವಂತ, ನಿಮಗೆ ಗೊತ್ತಿಲ್ಲ. ಅವನು ಕೇಳಿದ್ದೆಲ್ಲ ಕೊಡ್ತಾನೆ. ಕೇಳಿದ್ದೆಲ್ಲ ತಗೋ ತಗೋ ತಗೋ, ಇನ್ನೂ ಮಾಡು ತಪ್ಪುಗಳು, ಇನ್ನೂ ಮಾಡು ತಪ್ಪು, ನೋಡೋಣ ನೀನು ಕೊಡ್ತಿದ್ದೀನಲ್ಲ ಅಂತ ಕೊಟ್ಟುಬಿಟ್ಟು ಅವನ ಕಷ್ಟ ಬಂದಾಗ ಕೈ ಕೊಟ್ಬಿಡ್ತಾನೆ. ಅವನ ಜೊತೆಲಿ ನಿಲ್ಲೋದೇ ಇಲ್ಲ. ರಾವಣಾಸುನ ಜೊತೆಲಿ ನಿಲ್ಲಿಲ್ಲ, ವಾಲಿ ಜೊತೆಲಿ ನಿಲ್ಲಿಲ್ಲ, ನಿಲ್ಲುವುದಿಲ್ಲ ನನ್ನ ಭಗವಂತ. ಒಳ್ಳೆಯವರ ಜೊತೆಯಲ್ಲೇ ನೋಡಿ, ವಿಭೀಷಣನಿಗೆ ಬಂದಂತ ಕಷ್ಟ ಅವಮಾನ, ಸುಗ್ರೀವನಿಗೆ ಬಂದಂತ ಅವಮಾನ ಕಷ್ಟ, ಪಾಂಡವನಿಗೆ ಬಂದಂತ ಅವಮಾನ ಕಷ್ಟ, ಅಜ್ಞಾತವಾಸ, ಭಗವಂತ ಅಲ್ಲಿದ್ದವ್ರ ಜೊತೆಲಿ ಕಷ್ಟ ಇತ್ತು. ಆದ್ರೆ ಯಾವಾಗ ಏನು ಆ ಅಜ್ಞಾತವಾಸದಲ್ಲಿ ಭೀಮನ ಆಕಾರ ಒಂದು ಸಾಕರೆ ಸಿಗಾಕೊಳ್ಳೋದು. ಭೀಮನ ಒಂದು ಕೋಪ ಮುಗೀತು. ಅರ್ಜುನ, ಓ ಮೈ ಗುಡ್ನೆಸ್, ಆ ಅಂದ, ಆ ಚಂದ, ಆ ಬಿಲ್ಲು ಇಲ್ಲಿ ಇಟ್ಟು ಆತ ಸವ್ಯಸಾಚಿ ಎರಡೂ ಭುಜಗಳ ಮೇಲೆ ಈ ತರ ರಟ್ಟೆಗಳು ಕಬ್ಬಣ ಆದಂಗೆ ಆಗ್ಬಿಟ್ಟಿತ್ತು. ನೆನಪಿಟ್ಕೊಳ್ಳಿ, ಇಲ್ಲಿ ಕಲ್ಲಾದಂಗೆ ಆಗ್ಬಿಟ್ಟಿತ್ತು. ಎರಡೂ ಇದರಲ್ಲಿ ಇಟ್ಕೊಂಡು ಅವನು ಯುದ್ಧ ಮಾಡಬಲ್ಲ ಸವ್ಯಸಾಚಿ. ಕ್ಲೀನಾಗಿ ಒಂದು ಈಗ ನೀವು ಹೆಂಗೆ ಹೇಳ್ತೇವೆ ಅಂದ್ರೆ, ಒಂದು ಬಾಡಿ ಬಿಲ್ಡರ್ನ ನೀವು ಈಸಿಯಾಗಿ ಹೇಳ್ಬೋದು. ಒಂದು ಸ್ತ್ರೀ, ನೀವು ಮೇರಿ ಕೋಮ್ ಅವ್ರನ್ನ ನೋಡಿ, ವಿನಿತಾ ಪೋಗಟ್ನ ನೋಡಿ, ನೀವು ಬೇಕಾದ್ರೆ ಬಾಡಿ ಸ್ತ್ರೀಯರೇ ಅವರು, ಬಟ್ ಆ ವಾಕ್ ಈಗ ಬಂದ್ಬಿಡುತ್ತೆ ಆಟೋಮ್ಯಾಟಿಕ್. ಎಸ್, ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ ಆ ವಾಕು. PV ಸಿಂಧು ಕುಳಿತುಕೊಂಡಿದ್ದಾಗ ನೋಡಿ, ಭುಜಗಳನ್ನ ನೋಡಿ, ಸ್ಪೋರ್ಟ್ಸ್ ಮ್ಯಾನ್ ಅಂತ ಕ್ಲೀನಾಗಿ ಗೊತ್ತಾಗ್ತದೆ. ಇವರಿಗೆ ಹೀಗಿರ್ಬೇಕಾದ್ರೆ ಅರ್ಜುನ ಪಾಶುಪತಾಸ್ತ್ರವನ್ನ ಶಿವನನ್ನ ಮೆಚ್ಚಿಸಿ ಪಡೆದಂಥವನು, ಯೋಚನೆ ಮಾಡಿ ನೋಡಿ, ಅಂತ ಒಂದು ಬಲಶಾಲಿ. ಅವನ ಭುಜಗಳು, ಕೈಗಳು, ಬೆರಳುಗಳು ಒಳ್ಳೆ ಕಬ್ಬಣಗಳಿದ್ದಾಗಿರುತ್ತೆ. ಸ್ತ್ರೀ ವೇಷದಲ್ಲಿ ಇದ್ರೆ ಗೊತ್ತಾಗೋದಿಲ್ಲ ಅನ್ಕೊಂಡ್ಬಿಟ್ಟಿದ್ದೀರೇನೋ. ಮುಖ ಎಲ್ಲ ಅರಿಶಿನ ಹಚ್ಕೋತಾನೆ, ಗೊತ್ತಾಗ್ಬಾರ್ದು ಅಂತ. ನಂಬ್ತೀರಾ? ಅದು ಆ ರೋಮಗಳು ನೋಡ್ಬೇಕು ಅವನಿಗೆ. ಆ ರೀತಿ ಆ ಪುರುಷತ್ವ ಎಲ್ಲ ಹಚ್ಕೊಂಡು ಆ ನಡೆ, ಆದ್ರೂ ಗೊತ್ತಾಗುತ್ತೆ ನೀನ್ ಯಾರು, ದಿವ್ಯಾಂಗ ಸ್ವರೂಪ, ಇಂದ್ರನ ಮಗನಂತೆ ಕಾಣಿಸ್ತಿದೆಯಲ್ಲಪ್ಪ ಅಂತಾನೆ ವಿರಾಟ ರಾಜ. ಹೌದು, ಆ ಹುಬ್ಬು ಹಿಂಗಂದ್ರೂ ಕೂಡ ನಿನ್ನ ನೋಡ್ತಿದ್ರೆ ನೀನು ಸೈರಂದ್ರಿಯಲ್ಲ ಅಂತಾನೆ. ಆ ರೀತಿ ನಿಂತ್ಕೋತಾನೆ. ನೆನಪಿಟ್ಕೊಳ್ಳಿ, ಸಿಕ್ಕಾಕೊಳ್ತೆ. ಒಂದ ಎರಡು ಬಾರಿ ನಡೆಯೋದು. ಅದು ಎಲ್ಲದಕ್ಕೂ ಮೀರಿದಂಥದ್ದು ಇನ್ನೊಂದಿತ್ತು. ಆಟೋಬಾಂಬ್ ಅವ್ರ ಹತ್ರ ದ್ರೌಪದಮ್ಮ, ಆ ಯಮ್ಮನ ಅಂದ ಆ ಕಾಲಕ್ಕೆ, ಅಯ್ಯೋಯ್ಯೋ, ಆಕೆ ಅಂದವೇ ಆಕೆಗೆ ಶಾಪ. ಆ ಬೆಂಕಿ, ಆ ಪಂಚಭೂತಗಳ ಬೆಂಕಿ ಆ ಅಮ್ಮನವರಿಗೆ. ಆ ಯಮ್ಮನನ್ನ ಅಯ್ಯೋ ದೇವರೇ, ಅದೇ ಕಾಪಾಡ್ತಿ, ಯಾವುದಾ ಶಕ್ತಿ, ಪ್ರಕೃತಿ ಮಾತೆ. ಅದಕ್ಕೆ ಹೇಳೋದು, ದೇವರು ನಮಗ್ ಕಷ್ಟ ಬಂದಾಗ ನೆನ್ಪಿಟ್ಕೊಳ್ಳಿ, ನಮ್ಮ ಜೊತೆಲೇ ಇದ್ದಾನೆ, ಯಾವುದೋ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲೋ, ಆತ್ಮೀಯರ ರೂಪದಲ್ಲೋ, ಇನ್ನೊಂದು ನಮ್ಮ ಧೈರ್ಯದ ರೂಪದಲ್ಲಿ, ನಮ್ಮ ಪತ್ನಿ ಆಗಿಯೋ, ಪತಿ ಆಗಿಯೋ, ಮಕ್ಕಳನ್ನ ನೆನ್ಸ್ಕೋತೇವೆ. ಅಯ್ಯೋ ಇಲ್ಲಪ್ಪ, ಇದಾರ ಮಕ್ಕಳು, ಬಿಡಪ್ಪ ನೋಡೋಣ. ಯಾವುದೋ ಒಂದು ಗುರು ರೂಪ, ಎಂಥದ್ದೋ ರೂಪದಲ್ಲಿ ಭಗವಂತ ನಿಂತಿರ್ತಾನೆ. ನಮಗ್ ತೀರಾ ಕಷ್ಟ ಬಂದಾಗ ನಮ್ಮನ್ನ ಕೈ ಹಿಡ್ಕೊಳ್ಳೋದೇ ಭಗವಂತ. ನಮಗೇನು ಕೊಡಲ್ಲ, ಆದ್ರೆ ಕಷ್ಟ ಬಂದಾಗ ಕೈ ಹಿಡ್ಕೋತಾನೆ. ಅವ್ರಿಗಂಗಲ್ಲ, ಎಲ್ಲ ಕೊಡ್ತಾನೆ, ಕಷ್ಟ ಬಂದಾಗ ಕೈ ಬಿಟ್ಟು ಹೋಗ್ತಾನೆ. ಈ ಕೃಷ್ಣ ಬಂದಾಗ್ಲೂ ಅದೇ ನಡೆಯೋದು.
ದುರ್ಯೋಧನ ನಾನಾ ಲೆಕ್ಕಾಚಾರಗಳಾಕಿ ಮಾಡ್ತಾನೆ. ಅದು ಶಕುನಿ ಹೇಳ್ಕೊಡೋದು, ಅವನು ದೇಶ ವಿದೇಶಗಳ ಲಿಕ್ಕರ್ ತಂದಿಟ್ಟಿರ್ತಾನೆ, ಡ್ರಿಂಕ್ಸು. ನೀವೇನು ಆಲ್ಕೋಹಾಲ್ ಅಂತಿರಲ್ವಾ, ದೇಶ ವಿದೇಶಗಳದ್ದು ವಿಚಿತ್ರವಾದಂಥ ಈಗ ಏನೇನೋ ಕೇಳ್ತೀವಲ್ವಾ, ಅದೇನೋ 10 ವರ್ಷದಂತೆ 20 ವರ್ಷದಂತೆ 100 ವರ್ಷದಂತೂ ಇಷ್ಟು 1 ಕೋಟಿ ರೂಪಾಯಿಂದ ಇದೆಯಂತೆ ಲಿಕ್ಕರ್. 1 ಕೋಟಿ ರೂಪಾಯಿ ಶ್ರೀಮಂತರು ಕುಡಿಯೋದು ಅದೇ ಅಂತೆ. ಆ ಥರದ್ದೆಲ್ಲ ಇದೆಯಂತೆ. ಆ ಕಾಲಕ್ಕೆ ಇನ್ನು ದುರ್ಯೋಧನ ಲೆಕ್ಕ ಹಾಕೊಳ್ಳಿ, ಚಕ್ರವರ್ತಿ. ಅವನಿಲ್ಲದ ಬಲವ 13 ವರ್ಷ ದೊರೆಯಾಗಿ ಕುತ್ಕೊಂಡಿದ್ದವನು, ಧೃತರಾಷ್ಟ್ರನ ಪಕ್ಕದಲ್ಲಿ ರಾಜ್ಯಭಾರ ಮಾಡಿದಂಥವನು. ದೇಶ ವಿದೇಶದ ಸಾಮಂತರೆಲ್ಲ ಬಂದ್ಬಿಟ್ಟು ಅವನಿಗೆ ಕಪಗಾಣಿಕೆಗಳು ಕೊಡ್ತಿದ್ರು. ಅಂತ ಒಂದು ಬಲಶಾಲಿ. ಸೊ ಅಂತ ಒಂದು ದುರ್ಯೋಧನ ನಂತರ ಇಲ್ಲದ ಏನಿಲ್ಲ ವ್ಯವಸ್ಥೆ. ನೀವು ನಂಬಲ್ಲ, ಕೃಷ್ಣರು ಅಲ್ಲಿ ಉಳ್ಕೊಳ್ಳಲ್ಲ. ಇಲ್ಲಪ್ಪ. ಧೃತರಾಷ್ಟ್ರ ಹೇಳ್ತಾನೆ ಹೋಗ್ಲಿ. ಕುಂತಿದೇವಿ ಗಾಂಧಾರಿ ಕುಂತಿದೇವಿ ಮನೆಗೆ ಹೋಗ್ತಾನೆ, ಮಾತಾಡ್ತಾನೆ. ಕುಂತಿಗೂ ಅಲ್ಲೊಂದು ಅರಮನೆ ವಾಸ ಇರುತ್ತೆ, ನೆನಪಿಟ್ಕೊಳ್ಳಿ. ಆ ಅರಮನೆಯಲ್ಲೇ ಇರ್ತಾಳೆ ಆ ತಾಯಿ. ಅಯ್ಯಯ್ಯಪ್ಪ, ಅದು ಇನ್ನೊಂದು ದೊಡ್ಡ ಕತೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ನೆನೆಸ್ಕೊಂಡ್ರೆ ಮೈ ಜಲಧರಿಸಿ ಹೋಗುತ್ತೆ ಕುಂತಿದೇವಿಯನ್ನ. ಆಕೆ ಜೀವಮಾನದಲ್ಲಿ ಪಟ್ಟಷ್ಟು ನೋವು ಯಾರೂ ಪಡ್ಲಿಲ್ಲ. ಜನಗಳ ಮಧ್ಯೆ ನನ್ನ ಮಕ್ಕಳನ್ನ ಮರೆತು ಬಿಟ್ರೆ, ನನ್ನ ಮಕ್ಕಳನ್ನ ಬೇಕು ಅಂತ ಒಂದು ಸಣ್ಣದಾಗಿ ಮನೆ ಮಾಡ್ಕೊಂಡು ನಿತ್ಯ ಹೋಗೋದು, ಜನಗಳ ನಡುವೆ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಜನಗಳಿಗೆ ನೆನಪಿರ್ಬೇಕು, ಕುಂತಿಯಮ್ಮ ಬಂದವರಪ್ಪ. ಜನಗಳೇನಂದ್ರೆ, ಅಯ್ಯೋ ನಮ್ ಸತ್ತೋದ್ ನಮ್ಮ ಅಮ್ಮ ನೆನಪಿಗಿಲ್ಲ ನಮ್ಗೆ, ಇನ್ ಯಾರೋ ಪಾಂಡವರಂತೆ ನಮ್ ದೊರೆ ಆಗಿದೆ, ಯಾರು ನೆನ್ಪಿಟ್ಕೊಳಲ್ಲ. ಎಂತ ಯಡಿಯೂರಪ್ಪನ್ ಯಾರು ನೆನ್ಪಿಟ್ಕೊಂಡವ್ರಿ, ಸದಾನಂದ ಗೌಡ್ರನ್ನ ಯಾರು ನೆನ್ಪಿಟ್ಕೊಂಡವ್ರಿ, ಏನು ಬಿಡ ನಮ್ ಪ್ರತಾಪ್ ಸಿಂಹ ಅವ್ರನ್ನ ಯಾರು ನೆನ್ಪಿಟ್ಕೊಂಡವ್ರಿ, ಎಂತದಿಲ್ಲ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್. ಕುಂತಿದೇವಿ ನೀವು ನಂಬಲ್ಲ, ನನ್ನ ಮಕ್ಳಿಗೆ ಮಾಡಿರೋ ಮೋಸ ಅವಮಾನ ಜನಗಳಿಗೆ ಯಾವಾಗಲೂ ನೆನಪಿಗಿರ್ಬೇಕು ಅಂತ ಅವರ ಜೊತೆ ವನವಾಸಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿದೆಯಾ, ಅಂತ ಒಂದು ರಾಜನೀತಿಜ್ಞೆ ಆಕೆ. ಜನಗಳ ನಡುವೆನೇ ಇರ್ತಾಳೆ ನಿತ್ಯ. ಅದೇ ಬಿಳಿ ಸೀರೆ ಕಟ್ಕೊಂಡು ಸಾಧಾರಣವಾಗಿ ಆ ನೋವನ್ನು ನುಂಗಿಕೊಂಡು, ನನ್ನ ಮಕ್ಕಳನ್ನ ಇವ್ರು ಮರಿಬಾರ್ದು, ಇವತ್ತಲ್ಲ ನಾಳೆ ಬರ್ತಾರೆ ಅವರು. ಅವತ್ತು ಬಂದಾಗ ಯಾರೋ ಅದು ಪಾಂಡವರು ಬಿಟ್ಟಾಕೊಂಡು ನಮ್ ದೊರೆ ಚೆನ್ನಾಗಿ ಮಾಡೋಣ. ಈಗ ಸಿದ್ದರಾಮಯ್ಯ ಅವ್ರು 1-2 ಭಾಗ್ಯ ಕೊಟ್ಟು ಬಿಡ್ಲಿ, ಎಲ್ರೂ ಔಟೆ. 1-2 ಭಾಗ್ಯ, ಗ್ಯಾಸ್ 500 ರೂಪಾಯಿಗೆ ಅಂದ್ಬಿಡ್ಲಿ ಎಲ್ಲಾರ್ಗು. ಪುರುಷರಿಗೂ ಬಸ್ ಫ್ರೀ ಅಂತ ಹೇಳ್ಬಿಡ್ಲಿ. ಲಿಕ್ಕರ್ದು ಇವತ್ತೇನೋ ಒಂದು 60 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರಂತ, 10 ರೂಪಾಯಿಂದ 60 ರೂಪಾಯಿ. ಇಲ್ಲ, ಎಲ್ಲಾ ಡ್ರಿಂಕ್ಸ್ಗೂ 100 ರೂಪಾಯಿ ಕಡಿಮೆ ಕೊಟ್ಬಿಡ್ತೀನಿ ಅಂದ್ಬಿಟ್ರೆ ನಮ್ ಸಿದ್ದರಾಮಯ್ಯ ಅವರ ದೇವ್ರು. ನಮ್ಗೆ ತಗೊಳ್ಳಿ, ಎಲ್ಲಾ ಮಕ್ಕಳಿಗೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರತಕ್ಕಂಥ ಮಕ್ಕಳಿಗೆ, ಕಾಲೇಜಲ್ಲಿ ಓದೋ ಮಕ್ಕಳಿಗೆ ಪ್ರತಿ ತಿಂಗಳು 1000 ರೂಪಾಯಿ ಸ್ಕಾಲರ್ಶಿಪ್ ಅಂದ್ಬಿಡ್ಲಿ, ಇಲ್ಲ ವರ್ಷಕ್ಕೆ 10,000 ಅಂದ್ಬಿಡ್ಲಿ, ಮುಗಿದೋಯ್ತು. ದೇವರು ಹಿಂದ್ಗಡೆ ಯಾವ ಮಿನಿಸ್ಟ್ರುಗಳು ನೆನಪಿರಲ್ಲ, ನಿಜಲಿಂಗಪ್ಪನ ನೆನಪಿರಲ್ಲ, SM ಕೃಷ್ಣ ನೆನಪಿರಲ್ಲ, ಜಗದೀಶ್ ಶೆಟ್ಟರ್ ನೆನಪಿರಲ್ಲ, ಕುಮಾರಣ್ಣ ಯಾರು ನೆನಪಿರಲ್ಲ ಮಕ್ಕಳೇ, ಯಾರು ನೆನಪಿರಲ್ಲ. ನೆನ್ಪಿಟ್ಕೊಳ್ಳಿ, ಮನುಷ್ಯನ ಮರುವು ಸ್ಮೃತಿ ಅಷ್ಟು ಜಾಸ್ತಿ. ಮರ್ತೋಗ್ತಾನ, ಅವನಿಗೆ ನೆನಪಿರೋಲ್ಲ. ಅವನಿಗೆ ನೆನಪಿರೋಲ್ಲ ಮಕ್ಕಳು. ಇದೇ ಪರಮ ಸತ್ಯ. ನಮಗೆ ಗೊತ್ತು ಆಕೆಗೆ ರಾಜನೀತಿಜ್ಞೆ. ದುರ್ಯೋಧನ ಆ ಥರ ಕೆಲಸಗಳು ಮಾಡ್ತಿರ್ತಾನೆ. ಆದ್ರೆ ಜನಗಳು ಅಯ್ಯೋ ಪಾಪಮ್ಮ, ಮಕ್ಕಳನ್ನ ಕಾಡಕ್ಕೆ ಕಳಿಸ್ಬಿಟ್ಟು ವನವಾಸಕ್ಕೆ ಕಳಿಸ್ಬಿಟ್ಟು ಅದು ಎಷ್ಟು ಒದ್ದಾಡ್ತಿದ್ದಳೋ. ಕಣ್ಮುಂದ್ಗಡೆ ಇರಬೇಕು, ನಾಳೆ ನನ್ನ ಮಕ್ಕಳು ಬಂದು ರಾಜ್ಯಭಾರ ಮಾಡಬೇಕು, ಯುದ್ಧ ಗೆಲ್ತಾರೆ. ಆಕೆಗೊಂದು ನಂಬಿಕೆ ಇತ್ತು. ಆ ಅವಮಾನ ಸಹಿಸ್ತಾ, ಬಾಧೆ ಸಹಿಸ್ತಾ, ಸಾಮಾನ್ಯ ಊಟ, ದಿನಕ್ಕೆ ಒಂದೊತ್ತೇ ಊಟ. ಯಾಕಂದ್ರೆ ಕೃಷಿ ಆಗ್ಬೇಕು. ಅಯ್ಯೋ ಕೊರಗಿ ಸಣ್ಣ ಆಗ್ಬಿಟ್ಟವಳೆ ಅಂತ ನೆನಪಿಟ್ಕೊಳ್ಳಿ. ಕುಂತಿದೇವಿ ಸಾಮಾನ್ಯಳಲ್ಲ. ಹೌದು, ಒಡವೆಗಳಿಲ್ಲ, ಅಂತಃಪುರದಲ್ಲಿದ್ದರೂ ಅಂತಃಪುರದಲ್ಲಿಲ್ಲದ ಹಾಗೆ. ಸ್ವಂತ ಸೋದರನ ಹೆಂಡತಿ ಅಲ್ವಾ, ನೋಡು ಹೆಂಗೆ ಇಟ್ಕೊಂಡಿದ್ದಾನೆ ಅನ್ಬಿಡ್ತಾರೆ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಯಮ ಬರೋದು. ನಿತ್ಯ ದೇವಸ್ಥಾನದಲ್ಲಿ ಕುತ್ಕೊಳ್ಳೋದು, ಬಂದವ್ರು ಅವಾಗವರೆಲ್ಲ ಏನೋಳದ ಯಮನ, ಅಯ್ಯೋ ನಮ್ ಕುಂತಿಯಮ್ಮ ಬರೋದು, ಅವ್ರಿಗೆಲ್ಲ ಒಂದು ಹಣ್ಣು ಕೊಡೋದು, ಆಶೀರ್ವಾದ ಮಾಡೋದು, ಬರ್ತಾರಪ್ಪ ಅನ್ನೋ ರೀತಿನಲ್ಲಿ ಕಣ್ಣೀರಿಂಗ್ ಹಾಕೋದು. ಕೆಲವ್ರು ಇರ್ತಾರೆ ತಮ್ಮ ದುಃಖನ ಪ್ರಪಂಚಕ್ಕೆಲ್ಲ ತೋರ್ಸೋ ತರ ನಾಟಕ ಮಾಡೋಂಥವ್ರು ಇರ್ತಾರೆ. ಅಲ್ಲಿ ಏನೂ ಇರೋಲ್ಲ. ಕುಂತಿದೇವಿಗೆ ನಿಜವಾದ ನೋವಿತ್ತು, ಅದೊಂದು ಶಾಪವೂ ಇತ್ತು, ಜೀವನ ಪರ್ಯಂತ ನರಳೋ ಅಂತ ಶಾಪ. ಯಾಕೆ ಗೊತ್ತಾ, ಆ ಮಗು ಏನ್ರಿ ಮಾಡಿದ್ದ, ಆ ಮನೆ ಕೆಲಸದವಳು ಹೇಳ್ತಾಳೆ,
ಸೂಲುಗಿತ್ತಿ ಹೇಳ್ತಾಳೆ. ಆಕೆ ಸಹಾಯಕರು ಹೇಳ್ತಾರೆ, ಅಮ್ಮ ಈ ಮಗುನ್ ನಾವು ನೋಡ್ಕೋತೀವಮ್ಮ, ಅಯ್ಯೋ ನೀರಲ್ಲಿ ಬಿಟ್ಬಿಡ್ತೀನಿ ಅಂತಿದ್ಯಲ್ಲಮ್ಮ, ಅದಿನ್ನೇನು ಆಗ್ಬಿಡುತ್ತಮ್ಮ, ಸತ್ತೋಗ್ಬಿಡುತ್ತಮ್ಮ ಅಂದ್ರೆ ಆಕೆಗೆ ಮರ್ಯಾದೆಯ ಭಯ. ರಾಜಮನೆತನ ಮೊದಲೇ ಬೆಳೆದಿದ್ದೆಲ್ಲೋ, ಹುಟ್ಟಿದ್ದೆಲ್ಲೋ, ಬೆಳೆದಿರೋದು ಇನ್ನೆಲ್ಲೋ, ದೊಡ್ಡ ಸಮಸ್ಯೆ. ಯಾದವ ಕುಲದವಳು ಬಂದು ಇಲ್ಲಿ ಕುಂತಿ ಭೋಜನ ಮಗಳಾಗಿ ನಿಂತ್ಕೊಬಿಟ್ಲು ಆ ತಾಯಿ ಜೀವ. ಯೋಚನೆ ಮಾಡಿ ನೋಡಿ, ಎಂಥದೊಂದು ಎಳೆದಾಟ. ಅಯ್ಯೋ, ಹೆತ್ತ ಮನೆನೂ ಶಾಪ, ಬೆಳೆಸ್ದವ್ರಿಗೂ ಶಾಪ. ಅಯ್ಯೋಯ್ಯೋ, ಬೈಸಿ ಕಂಪಿಸಿ ಸೂರ್ಯನ್ ಯಾಕನ್ ಕರಿಬೇಕಿತ್ತು? ಆ ಆಲೋಚನೆ ಇರ್ಬೇಕಿತ್ತು. ಇಲ್ಲ, ಪ್ರಾಪ್ತ ವಯಸ್ಸು ಬಂದ್ಮೇಲೆ ನೋಡೋಣ, ಆಲೋಚನೆ ವಿಲೋಚನೆ. ವಯಸ್ಸಿನ ರಭಸ, ತೊಗ್ಗೋ ಪ್ರಭಾವ, ಯಾವುದೋ ಒಂದು ಆಕರ್ಷಣೆ, ದೇವಿ ಮಾಯ. ಆ ಮಗುನ್ ಬಿಟ್ಲಲ್ಲ, ಆ ಎಳೆಯ ಮಗುವನ್ನ ದಾಸಿ ಹೇಳ್ತಾಳೆ, ಅಮ್ಮ ನಾನು ಬೆಳೆಸ್ಕೊತೀನಿ. ಒಪ್ಪಲ್ಲ, ಇವತ್ತಲ್ಲ ನಾಳೆ ಇಂಟು ಗುಟ್ಟು ಬೈಟು ರಟ್ಟು ಅಂತಾರೆ. ಮನೆ ಗುಟ್ಟು, ಅದು ಇಷ್ಟು ರಾಜಮನೆತನದ ಗುಟ್ಟುಗಳು. ಅಯ್ಯೋ, ಅದು ಗಾಂಧಾರಿ ದೇವಿಯ ಮದುವೆಯಲ್ಲೇ ಒಂದು ನಡೆದಿತ್ತು ಗುಟ್ಟು. ಅದು ಅವನಿಗೆ ಎಷ್ಟೋ ವರ್ಷ ಬೆಳೆದ ಮೇಲೆ ಗೊತ್ತಾಗುತ್ತೋ, ಅದಕ್ಕೆ ತಗೊಬಂದು ಅವನ ಶಕುನಿ ಅವ್ರನ್ನೆಲ್ಲ ಬಡ್ದಾಕೋದು. ಅದ್ರಲ್ಲಿ ಉಳ್ಕೊಳವನು ಒಬ್ಬನೇ ಶಕುನಿ. ಓಹೋ, ಇವತ್ತೆಲ್ಲ ನಾಳೆ ಕಕ್ಕೆ ಕಕ್ಸುತ್ತೆ ಪ್ರಕೃತಿ. ಎಷ್ಟು ದಿನ ಮುಚ್ಚಿಡ್ತೀರಿ? ಯಾವತ್ತಿದ್ದರೂ ಸತ್ಯ ಬರಲೇಬೇಕು. ನೋಡಿ, ಬಿಟ್ಟ ಶಾಪಕ್ಕೆ ದೈವ ಕೊಟ್ಟಿರೋದು ಅವಳು ಜೀವನ್ ಪರ್ಯಂತ ನರಳುವಂತ ಒಂದು ಶಾಪ. ಯಾವತ್ತೂ ನೆಮ್ಮದಿಯಾಗಿರ್ಲಿಕ್ಕೆ ಕುಂತಿದೇವಿ ಬಿಡ್ಲಿಲ್ಲ. ಅಂತ ಕುಂತಿದೇವಿ ಸದಾ ಪ್ರಾರ್ಥನೆ ಮಾಡ್ತಿದ್ದಿದ್ದು ಶಿವನನ್ನೇ. ಅದು ಬಿಟ್ರೆ ಕೃಷ್ಣರನ್ನ, ಬಾ ಕೃಷ್ಣ ನನ್ನ ಇಲ್ಲಮ್ಮ, ನೀನೇ ಅವ್ರ ಋಣದಲ್ಲಿದ್ದೆ, ಇನ್ನು ನಿನ್ನ ಋಣ ನನಗೆ ಯಾಕೆ, ಬೇಡ. ಎಲ್ಲಿಗೋಗೋದು ಗೊತ್ತಾ ಆತ? ವಿದುರನ ಮನೆಗೆ. ವಿದುರ ನಿಮಗೆ ಯಾರಿಗೂ ಗೊತ್ತಿಲ್ಲ, ಇಡೀ ಕುರು ವಂಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ. ಇವತ್ತು ನಾವು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತೀವಲ್ಲ, ಆ ರೀತಿ ರಾಷ್ಟ್ರಪತಿಗಳು ಯಾರೋ, ಗೃಹ ಮಂತ್ರಿಗಳು ಯಾರೋ, ಇನ್ನೊಂದು ಅಂತೀವಲ್ಲ, ಆ ರೀತಿ ಪ್ರಧಾನಮಂತ್ರಿ. ಇಡೀ ರಾಷ್ಟ್ರವನ್ನ, ಕುರುಕ್ಷೇತ್ರದ ಕುರು ವಂಶದ ರಾಜ್ಯವನ್ನ ಕಾಪಾಡಿದವನೇ ವಿದುರ. ಧೃತರಾಷ್ಟ್ರ ಹೆಸರಿಗಷ್ಟೇ, ಹೌದು, ನಡೆಸ್ತಿದ್ದ ಒಂದು ರಾಜ್ಯ ಆ ಮಹಾಪುಣ್ಯಾತ್ಮ ವಿದುರ. ಆದ್ರೆ ತಮಾಷೆ ಗೊತ್ತರ, ತನ್ನ ಒಂದು ಸಂಪಾದನೆಯಲ್ಲಿ ಏನು ತಗೋತಿದ್ನೋ ರಾಜಧನ, ಅದರಲ್ಲೇ ಒಂದು ಪುಟ್ಟ ಮನೆ ಕಟ್ಕೊಂಡಿದ್ದ. ಅಂತಃಪುರದಲ್ಲಿ ಇರಬೇಕು. ನೋಡಿ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ದೊರೆಗಳಿಗೆಲ್ಲ ಎಂತೆಂಥ ಪ್ಯಾಲೇಸ್ಗಳು ಇರ್ತವೆ, ಕಿತ್ತಾಡ್ತಿರ್ತಾರೆ, ನೋಡ್ತಿರ್ತೀರಿ. ನಮ್ಮದು ಸರ್ಕಾರಿ ಬಂಗ್ಲೆ, ನಮ್ಮದು ಕಾವೇರಿ ಬಂಗ್ಲೆ, ನಮ್ಮದು ಆ ಬಂಗ್ಲೆ. ವಿದುರ ಹಂಗಿರ್ಲಿಲ್ಲ. ಅದಕ್ಕೆ ಹೇಳೋದು, ವಿದುರ ನೀತಿಗಳು ಕೇಳಬೇಕು. ಒಂದು ದೊರೆ ಹೇಗಿರ್ಬೇಕು, ದೊರೆ ಹತ್ರ ಕೆಲಸ ಮಾಡೋರು ಹೇಗಿರ್ಬೇಕು, ಏನು ಎತ್ತ, ಅದೊಂದು ಅದ್ಭುತ ವಿದುರನ ನೀತಿ ಶಾಸ್ತ್ರ ತಿಳ್ಕೊಬಿಟ್ರೆ, ಇವತ್ತು ನಮ್ಮವ್ರು ಫಾಲೋ ಮಾಡಿಬಿಟ್ರೆ ನಾವು ರಾಮರಾಜ್ಯ ರೀ. ಖಂಡಿತ ಮಾಡ್ತಾರೆ. ವಿದುರನ ಕಾಲದ ನೀತಿಯನ್ನೇ ಇವರು ಫಾಲೋ ಮಾಡ್ತಿರೋದು. ಒಂದೇ ಶಕುನಿ ನೀತಿಯನ್ನ, ಕಣಿಕ ನೀತಿಯನ್ನ. ವಿದುರನ ಸಮಕಾಲೀನ ಒಬ್ಬ ಕಣಿಕ ಅಂತಿದ್ದ. ಅವನು ದುರ್ಯೋಧನನಿಗೆ ಬೋಧನೆ ಮಾಡೋದ್ರಲ್ಲಿ ಮಹಾ ನೈಪುಣ್ಯತೆ. ಅವನನ್ನ ಶಕುನಿ ಅಫ್ಘಾನಿಸ್ತಾನದಿಂದ ಕರ್ಕೊ ಬಂದಿದ್ದ. ಅದಕ್ಕೆ ನೋಡಿ, ಆ ಪ್ರಾಂತ್ಯಗಳೇನಾದ್ರೂ ನೆಮ್ಮದಿಯಾಗಿದ್ದಾವ? ಒಬ್ಬರಿಗೊಬ್ರು. ಇವತ್ತು ನೋಡಿ, ಪಾಕಿಸ್ತಾನದಲ್ಲಿ ಸುನ್ನಿ ಶಿಯಾ ಗಲಾಟೆಗಳು ಶುರು ಹಚ್ಕೊಬಿಟ್ಟಿದೆ. ಒಂದೇ ದಿನಕ್ಕೆ 100 ಜನರ ಮಾರಣ ಹೋಮ. ನೆಮ್ಮದಿಯಾಗಿದ್ದಾರೆ ಅಲ್ಲಿ. ಇರಾನ್ ತಗೊಳ್ಳಿ, ಇರಾಕ್ ತಗೊಳ್ಳಿ, ಇಸ್ರೇಲ್ ತಗೊಳ್ಳಿ, ನೀವು ತಗೊಳ್ಳಿ, ನೀವು ಆ ಭಾಗಗಳು. ಕಣಿಕ ನೀತಿಗಳು. ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನು ಒಬ್ಬನೇ ಆಗಿರ್ಬೇಕು, ಅದ್ರಲ್ಲಿ ನಾನು ಇರಬೇಕು, ಅದು ನಾನೊಬ್ಬನೇ ಇರಬೇಕು. ವಾ, ಅದು ಅವನು ಹೇಳ್ಕೊಡ್ತಿದ್ದು ದುರ್ಯೋಧನನಿಗೆ. ಬಾ 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 ವಿದುರನ ಸಮಕಾಲೀನ ಕಣಿಕ. ಕೆಲವರು ಕುಳಿಕ ಅಂತಾರೆ, ಗುಳಿಕ ಅಂತಾರೆ, ಕಣಿಕ ಅಂತಾರೆ. ನಾನು ಕಣಿಕ ಅಂತ ಹೇಳ್ತೇನೆ. ಹೌದು, ಅಂತ ವಿದುರ ಅವ್ನು ಪುಟ್ಟು ಗುಡಿಸ್ಲಿತ್ತಲ್ಲ ಮನೆ. ಸಾಮಾನ್ಯ ಜೀವನ, ಸಾಮಾನ್ಯ. ಅವನೇನು ಬಳಸ್ಕೋತಿರ್ಲಿಲ್ಲ. ಚಾಣಕ್ಯರ್ತಲ್ವೇ, ಚಾಣಕ್ಯರು ವಿದುರನ ಮಹಾ ಫಾಲೋವರು. ಅದಕ್ಕೆ ಚಾಣಕ್ಯರು ಕೂಡ ಅವರು ಹಾಗೆ ಬದುಕಿದ್ದು. ಚಂದ್ರಗುಪ್ತ ಮೌರ್ಯನ ಏನು ಒಂದು ಸವಲತ್ತು, ದವಲತ್ತು, ಸಿಪಾಯಿಗಳು ಯಾವುದನ್ನು ಬಳಸ್ಕೊಂಡಿರಲಿಲ್ಲ. ಆ ಒಂದು ರಾಜ್ಯದಿಂದ ಹೊರಗಡೆ ಒಂದು ಪುಟ್ಟು ಒಂದು ಆಶ್ರಮ ಮಾಡ್ಕೊಂಡು ಅದರಲ್ಲಿ ಇರ್ತಾರೆ. ಸಾಮಾನ್ಯರಂತೆ ಸಾಮಾನ್ಯ, ನೆನಪಿಟ್ಟುಕೊಳ್ಳಿ, ಸಾಮಾನ್ಯರಂತೆ. ಒಬ್ಬ ಚೈನೀಸ್, ಒಬ್ಬ ಪ್ರಚಾರಕ, ಪ್ರವಾಸಿಗ ಆ ಕಾಲದಲ್ಲಿ ಬರ್ತಾನೆ. ಹ್ಯೂ ಅಂಡ್ ಸ್ಯಾಂಗ್ ಅಂತ ನನ್ನ ನೆನಪು.
ಅವನು ಬಂದು ನೋಡಿ ಶಾಕ್ ಆಗಿ ಬರೀತಾನೆ. ನೆನ್ಪಿಟ್ಕೊಳ್ಳಿ, ಚೈನಾ ಅವರು ಅವರ ಇತಿಹಾಸದಲ್ಲಿ ಉಲ್ಲೇಖವಿದು ಅಷ್ಟು ದೊಡ್ಡ ಚಕ್ರವರ್ತಿ, ಅಖಂಡ ಭರತಖಂಡದ ಚಕ್ರವರ್ತಿ. ನೆನ್ಪಿಟ್ಕೊಳ್ಳಿ, ಆವತ್ತಕ್ಕೆ ಅರ್ಧ ಚೈನಾ ನಮ್ಮದಿತ್ತು, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್, ಇರಾಕ್ವರೆಗೂ ನಮ್ದಿತ್ತು, ಪರ್ಷಿಯಾ ಅಂತಿದ್ರು. ಅಲ್ಲಿವರೆಗೂ ಆ ಮೆಗಸ್ತನಿಸ್, ಅಲೆಕ್ಸಾಂಡರ್ ಇದೆಲ್ಲ ತಗೊಂಡು ಅದೊಂದು ದೊಡ್ಡ ಕಥೆಗಳು. ಅವ್ರು ಬರೀತೊಂಡು ಅಂಥ ದೊಡ್ಡ ಚಕ್ರವರ್ತಿಗೆ ಕಾರ್ಗೋ ಬಂದು ನಿಲ್ಲಿಸಿದಂಥ ಮಹಾಪ್ರಣವ ಶಕ್ತಿ ಪ್ರಧಾನಮಂತ್ರಿ. ನೋಡಿದ್ರೆ ಪ್ರಧಾನ ಗುರು ಎಲ್ಲೋ ಒಂದು ಅರುಕ್ಳು ಮುರುಕ್ಳು ಗುಡಿಸ್ಲಲ್ಲಿ ಅರುಕ್ಳು ಮುರುಕ್ಳು ಒಡೆದೋಗಿರೋ ಮಡಿಕೆಗಳು ಇಟ್ಕೊಂಡು ಅಡಿಗೆ ಬೇಯಿಸ್ಕೊಂಡು ತನಗೆ ತಾನೇ ಸ್ವಯಂ ಪಾಕ ಮಾಡ್ಕೊಂಡು ತಿಂತ ಕೂತಿದ್ದಾನೆ ಅಂದ್ರೆ ನಂಬಲಾಗದ ವಿಸ್ಮಯ ಅನ್ನತಕ್ಕಂಥದ್ದು. ಅಂತ ಚಾಣಕ್ಯ ವಿದುರರ ಬಹುದೊಡ್ಡ ಫಾಲೋವರ್. ನೆನ್ಪಿಟ್ಕೊಳ್ಳಿ, ವಿದುರ ಬದುಕಿದ ಅದೇ ರೀತಿ. ಅಂತ ವಿದುರನ ಮನೆಗೆ ಬಂದು ಉಳ್ಕೋತಾರೆ, ವಿದುರನ ತೋರಿಸ್ಕೊಡ್ತಾರೆ. ಆ ವಿದುರ ಅವತ್ತು ಕೇಳ್ತಾನೆ, ನೋಡಿ ಇಷ್ಟೆಲ್ಲ ನಡೆಯೋದು ಒಂದೇ ಒಂದು ಲೈನ್ ಪೀಠಿಗೆ, ಏನು ಕೃಷ್ಣ ಒಳ್ಳೆತನಕ್ಕೆ ಬೆಲೆ ಇಲ್ವಾ ಕೃಷ್ಣ ಅಂದ್ರೆ? ನಮ್ಮ ಕೃಷ್ಣಯ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಇದು ತುಂಬಾ ಜನಕ್ಕೆ ಇವತ್ತು ನಡೆದಿರುತ್ತೆ ಮಕ್ಕಳೇ. ತುಂಬಾ ಜನ ಬರೆದಿಟ್ಕೊಳ್ಳಿ, ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ ವಿದುರ, ಕೆಟ್ಟದ್ದು ಮಾಡಿರೋರ್ಗೆ ಕೆಟ್ಟದೇನೋ ಮಾಡಿದ್ದೀವಿ ಅದಕ್ಕೆ ಅಲ್ಲ ನಾವು ನೋವು ತಿನ್ನೋದು. ನಮ್ಮ ಅಳತೆಯನ್ನು ಮೀರಿದ ಒಳ್ಳೆಯತನದಿಂದಲೂ ಕೂಡ ನಾವು ತುಂಬಾ ನೋವು ತಿಂತೇವೆ ವಿದುರ ಅಂತ ಹೇಳ್ತಾನೆ. ಅಳತೆಗೆ ಮೀರಿದ ಒಳ್ಳೆತನ ವಿದುರ, ಅಳತೆಗೆ ಮೀರಿದ ಒಳ್ಳೆತನ. ಎಷ್ಟು ಜನ ನಿಮ್ಮ ಅಳತೆಗೆ ಮೀರಿದ ಒಳ್ಳೆತನದಿಂದ ನೀವು ನೋವು ತಿಂದಿಲ್ಲ ವಿದುರನ ಹಾಗೆ? ಹೇಳಿ ನೋಡೋಣ. ಹೌದು, ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಕೆಟ್ಟದಕ್ಕೆ ಶಿಕ್ಷೆ ಸ್ವಲ್ಪನೇ. ಜೈಲಲ್ಲಿ ಹಾಕಿದ್ದಾರೆ, ಎಲ್ಲ ಟಿವಿ ಕೊಡ್ತಾರೆ, ಸ್ಪೆಷಲ್ ಬುಕ್ ಕೊಡ್ತಾರೆ, ಸ್ಪೆಷಲ್ ಧ್ಯಾನ ಸೆಂಟರ್ ಇರುತ್ತೆ, ನೀವು VVIP ಆಗಿದ್ರೆ VVIP ಟ್ರೀಟ್ಮೆಂಟ್ ಇರುತ್ತೆ. ಅದು ಬಿಡಿ, ಅದು ಬೇರೆನೇ ಕತೆ. ಇನ್ಮೇಲೆ ನೀವು ನಂಬಲ್ಲ, ಕೆಲವು ದೇಶದ ಜೈಲುಗಳು ನೋಡ್ಬಿಟ್ರೆ ಜೈಲಿಗೆ ಹೋಗಿರ್ಬೇಕು ಅನ್ಸುತ್ತೆ, ಅಂತ ಫೆಸಿಲಿಟಿಗಳು ಇಟ್ಟಿದ್ದಾರೆ. ನಮ್ಮ ಭಾರತದ ಜೈಲುಗಳು ಬ್ರಿಟಿಷ್ ಜೈಲುಗಳ ತರ ಇಟ್ಟಿದ್ದಾರೆ. ಇಲ್ಲಿ ಬದಲಾವಣೆ ಆಗಿ ಬರೋದಲ್ಲ, ಅವ್ರು ಇನ್ನಷ್ಟು ವಿಕೃತಿ ಆಗಿ ಬರ್ತಾರೆ. ಅಂತ ಬದಲಾವಣೆ ಕೇಂದ್ರಗಳೇ ಇಲ್ಲ. ಮನುಷ್ಯ ವಿಕಾರ ಆಗ್ಬಿಟ್ಟಿದ್ದಾನೆ, ಮೃಗ ಆಗ್ಬಿಟ್ಟಿದ್ದಾನೆ. ಅಂದ್ರೆ ಮೃಗದಂತೆ ಅಟ್ಯಾಕ್ ಅಂತ ಮಾಡ್ಬಿಟ್ಟಿದ್ದಾನೆ. ಮುಂದೆ ನೋಡಿಲ್ಲ ಬಾಚ್ಕೊಂಡ. ಮೃಗ ಅಂದ್ರೆ ಒಂದು ಈ ಹಸು ಗೂಳಿ ನುಗ್ಗು ಬಿಡುತ್ತೆ, ಚುಚ್ಚು ಬಿಡುತ್ತೆ, ಸಲಗ ಚುಚ್ಚು ಬಿಡುತ್ತೆ. ಅದನ್ನ ಕರ್ಕೊಂಡು ಬಂದು ಬೇರೆ ಬೇರೆ ಆನೆಗಳು ಹಾಕಿ ಕೆಡ್ಡಾಗ ಹಾಕಿ ಬೀಳಿಸಿ ಕಟ್ಟಾಕಿ ಇದ್ ಮಾಡ್ತಾರೆ. ಉಪವಾಸ ಇನ್ನೊಂದು ನೋಡಿದಿರಲ್ವಾ? ಅದೇ ರೀತಿ ಮನುಷ್ಯ ಮೃಗದಂತೆ ವಿಜೃಂಭಿಸಿದಾಗ ತಗೊಂಡೋಗಿ ಇಲ್ಲಿ ಜೈಲು ಅನ್ನೋದು ಅದು ಜೈಲಲ್ಲ, ಆಕ್ಚುಲಿ ಪರಿವರ್ತನಾ ಕೇಂದ್ರ. ನೀನು ಬಲಾನ ದುರುಪಯೋಗ ಮಾಡ್ಕೊಂಡೆ ಈ ತರ ಮಾಡ್ಕೊಂತ ಅಲ್ಲೊಂದು ಬೋಧನೆ, ಸಾಧನೆ, ಧ್ಯಾನ ಇದೆಲ್ಲ ಹೇಳ್ಕೊಡ್ಬೇಕು. ಆಗಿನ ಕಾಲದಲ್ಲಿ ಆ ತರ ಇತ್ತು. ತೀರಾ ವಿಕಾರ ಮೃಗ ಆಗ್ಬಿಟ್ಟಿದ್ದಾನೆ ಅವನಿಗೆ ಕ್ಷಮಿಸ್ಲಿಕ್ಕಾಗಲ್ಲ, ಅವ್ನು ಬದಲಾಗೋದೇ ಇಲ್ಲ. ಅಂತ ಅವ್ನು ಗಲ್ ಶಿಕ್ಷೆಯೋ ಇನ್ನೊಂದು ಜೀವವಾದಿ ಶಿಕ್ಷೆಯೋ ಹೆಚ್ಚೋಕೆ. ಬಟ್ ಕೆಲವೊಂದು ತಪ್ಪುಗಳಿಗೆ ಈ ತರದೊಂದು ಕಲಿಕೆ, ಇನ್ನೊಂದು ಅಂತ ಮಾಡ್ತಿದ್ರು. ಈಗಲೂ ಇದೆ, ಕೆಲವೊಂದಿದೆ, ಪೂರ್ತಿಯಾಗಿಲ್ಲ, ಬದಲಾಗಬೇಕು. ನೋಡಿ, ಅವರ ಶಿಕ್ಷೆ ಬಿಡಿ, ಮೃಗ ಆಗಿದ್ದಕ್ಕೆ ಅವ್ರಿಗೆ ಶಿಕ್ಷೆ. ಆದರೆ ನಾವು ನಾಡಲ್ಲೇ ಇದ್ದು ಅಳತೆ ಮೀರಿದ ಒಳ್ಳೆತನದಿಂದ ಅವರಿಗಿಂತಲೂ 10 ಪಟ್ಟು ನೋವು ತಿಂದಿರ್ತವೆ ಮಕ್ಕಳು. ಅವ್ರಿಗಾದ್ರೆ 6 ತಿಂಗಳ 6 ವರ್ಷ. ನಾವು ಜೀವನ ಪರ್ಯಂತ ಕಣ್ಣೀರು ಹಾಕಿರ್ತೇವೆ ಕೆಲವು ವ್ಯಕ್ತಿಗಳಿಂದ. ಅಳತೆಗೆ ಮೀರಿದ ಒಳ್ಳೆತನ. ಮೊನ್ನೆ ಕೂಡ US ಇಂದ ಬಂದಿರೋ ದಂಪತಿಗಳು, ನೀವು ಹೇಳಿದ ಹಾಗೆ ಆಗೋಯ್ತು ಗುರುಗಳೇ. ತಂದೆ ಹೆಸರಲ್ಲಿ ಮಾಡಿರೋದು. ನೀವು ಹೋಗಿ ನಿಮ್ಮ ತಂದೆ ಕೊಡ್ತಾನ ಜಾಗ ನೋಡಿ ಅಂತ. ಅಲ್ಲಿಲ್ಲ. ತಂದೆ ಮೋಸ ಮಾಡಬೇಕು, ಒಡ ಹುಟ್ಟಿದವ ಮೋಸ ಮಾಡಬೇಕು. ತಮ್ಮ ಜೀವನ ಪರ್ಯಂತ ಒಂದು 20 ವರ್ಷ ರಾತ್ರಿ ಹಗಲು ದುಡಿದಂತ ದುಡ್ಡು ಮಕ್ಕಳೇ ತಂದೆ. ನನ್ನ ಹೆಸರಲ್ಲಿ ಇರ್ಲಿ, ನೀನ್ ಎಲ್ಲಿ ಇರ್ತೀಯ ತಗೋ. ತಂದೆ ಹೆಸರಲ್ಲಿ ಜಮೀನ್, ತಂದೆ ಹೆಸರಲ್ಲಿ ಮನೆ, ತಂದೆ ಹೆಸರಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಎಲ್ಲ. ಶ್ರೀರಾಮಚಂದ್ರ, ಪ್ರಕೃತಿ ವಿಕೋಪ ಆಗದೆ ಇನ್ನೇನಾಗುತ್ತೆ ಮಕ್ಕಳೇ? 80 ವರ್ಷದ ಅಜ್ಜನಿಗಂತ ಆಸೆಯ? ಯೋಚನೆ ಮಾಡಿ ನೋಡಿ. ಅಂತ ವಿಕಾರವಾ? ಮಗ ಹೋಗಿ ಕೇಳಿದ್ರೆ ಈಗ ಸಾಕು, ರಿಟೈರ್ಡ್ ಆಗಿ ವಾಪಸ್ ಬರೋಣ, ಏನೋ ಸ್ವಲ್ಪ ವ್ಯವಸ್ಥೆ ಮಾಡಿ ಎಲ್ಲ ಹಂಚ್ಕೊ. ಯಾವುದು ನಿಂದು ರಾಮಚಂದ್ರ? ಯಾವುದು ನಿಂದು ಹೇಳಿ? ಈ ಪಶುವನ್ನ ಏನನ್ನಬೇಕು? ಈ ಮೃಗವನ್ನ ಏನನ್ನಬೇಕು? ಹೆತ್ತ ಮಗನಿಗೆ
ಅದೇ ಮಕ್ಕಳು ಇದ್ದಾರೆ ಬಿಡಿ, ಯಾರು ಬಿ ಇದ್ದಾರೆ. ಅದೇ ಹೇಳ್ದಲ್ಲ, ಅಳತೆಗೆ ಮೀರಿದಂತ ಒಂದು ಒಳ್ಳೆತನದಿಂದಲೇ ನಾವು ನೋವು ತಿಂತಿರೋದು. ಬರೆದಿಟ್ಕೊಳ್ಳಿ ಮಕ್ಕಳೇ, ದಯಮಾಡಿ ಹೇಳ್ತಾನೆ, ಒಳ್ಳೆತನ ಇರಬೇಕು, ಅಳತೆಗೆ ಮೀರಿದ ಒಳ್ಳೆತನ ಇಟ್ಕೋಬೇಡಿ. ಆಗೋಲ್ಲ ಮಕ್ಕಳೇ. ದುರ್ಯೋಧನ ಕೇಳ್ತಾನೆ ಯುದ್ಧವೆಲ್ಲ ಮುಗಿದಾಗ, ಕೃಷ್ಣ ನಾನೇನಾದ್ರೂ ಯುದ್ಧ ಗೆಲ್ಲೋ ಸಾಧ್ಯತೆ ಇತ್ತ ಅಂತ. ತುಂಬಾ ಬಾರಿ ಇತ್ತು ಅಂತಾನೆ. ತುಂಬಾ ಬಾರಿ ಇತ್ತು ಅಂತ ಹೇಳ್ತಾನೆ. ತುಂಬಾ ಬಾರಿ ಇತ್ತು ಅಂಥದ್ರಲ್ಲಿ ಯಾವ್ದಾದ್ರೂ ಒಂದು ಹೇಳು ಅಂದ್ರೆ, ಮೊಟ್ಟ ಮೊದಲನೇದಾಗಿ ವಿದುರನನ್ನ ನೀನು ಆ ಧರ್ಮ ದೇವತೆ ನಿನ್ನ ಪರವಾಗಿ ನಿಂತು ಯುದ್ಧಕ್ಕೆ ನಿಲ್ಸಿದ್ರೆ 3 ದಿನ, 18 ದಿನ ಅಲ್ಲ 18 ಗಂಟೆಲಿ ಮುಗಿದೋಗ್ತಿತ್ತು ಅಂತ. ನಂಬ್ತೀರಾ? ಇವತ್ತು ನಾವು ವಿದುರಾಶ್ವತ್ಥ ಅಂತ ಒಂದು ಕ್ಷೇತ್ರ ಇದೆ ನಮ್ಮ ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ದೂರದಲ್ಲಿದೆ ಮಕ್ಕಳು, ಚಿಕ್ಕಬಳ್ಳಾಪುರದ ಹತ್ರ. ವಿದುರರು ಬಂದು ಅಲ್ಲಿ ಧ್ಯಾನ ಪೂಜೆ ಮಾಡಿದಂಥ ಕ್ಷೇತ್ರ ಅಂತ. ಆ ಪುಣ್ಯಾತ್ಮ ಓಡಾಡಿದಂಥ ಕ್ಷೇತ್ರ ಅಂತ. ಜೀವನದಲ್ಲಿ ಆದಾಗ ಆ ವಿದುರ ಕ್ಷೇತ್ರಕ್ಕೆ ಹೋಗಿ, ವಿದುರಾಶ್ವತ್ಥ ಕ್ಷೇತ್ರ. ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಅಳತೆಗೆ ಮೀರಿದಂಥ ಪ್ರೀತಿ, ಅಳತೆಗೆ ಮೀರಿದಂಥ ನಂಬಿಕೆ ದ್ರೋಹವಾಗಿ ಕುಳಿತು ಬಿಟ್ಟಿದೆ. ಅದಕ್ಕೆ ಪ್ರಕೃತಿ ವಿಕೋಪ. ತುಂಬಾ ನೊಂದು ಬಿಟ್ಟಿದ್ದೀರಿ, ಬೆಂದು ಬಿಟ್ಟಿದ್ದೀರಿ ಅಂದ್ರೆ ಈ ವಿದುರಾಶ್ವತ್ಥ ಕ್ಷೇತ್ರಕ್ಕೊಮ್ಮೆ ಅಲ್ಲಿ ಹೋಗಿ ನೀವು ದರ್ಶನ ಮಾಡಿ ನೋಡಿ ಮಕ್ಕಳೇ. ಆ ಪುಣ್ಯಾತ್ಮನ ಕ್ಷೇತ್ರ ನಿಮ್ಗೆ ಅದರ ಅವಗಾಹನೆ ಬರುತ್ತೆ. ಇನ್ನು ಮೇಲೆ ಬೇಡ ಮಕ್ಕಳೇ, ಸುಟ್ಟು ಬೆಂದು ನೊಂದು ಸಾಯ್ತಾನೆ ಅಂತ. ಅಂದಿಂತ ಸಾವಲ್ಲ ವಿದುರ. ನಾವು ಜೀವನ ಪರ್ಯಂತ ಅಂಥದ್ದೊಂದು ಆಗ್ತದೆ. ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕಿವಿಯಲ್ಲಿ ಕೂದಲಿದ್ದರೆ ಸಿಕ್ಕಾಬಟ್ಟೆ ಕೂದಲು ಕೆಲವು ಪುರುಷರಿಗೆ ಸಿಕ್ಕಾಬಟ್ಟೆ, ಎಲ್ಲ 1, 2 ಓಕೆ ಗುರುಗಳೇ, ಬರುತ್ತೆ 2, 3, 4 ಓಕೆ. ಕೆಲವರು ಅದನ್ನ ಫ್ಯಾಷನ್ ಮಾಡ್ಕೊಬಿಟ್ಟಿರ್ತಾರೆ, ಹಿಂಗ್ ಬಿಟ್ಕೊಳ್ಳೋದು. ಜೀವನ ಪರ್ಯಂತ ದುಡಿಯೋದು ತಪ್ಪಲ್ಲ. ನೀವು ದರಿದ್ರಕಾರಕ ಅಂತಾನೆ ಹೇಳ್ತಾನೆ. ನಾನು ನೋಡಿದ್ದಾನೆ, ತುಂಬಾ ನೋಡಿದ್ದಾನೆ. ದುಡ್ದು ಸನ್ಯಾಸಿ ಆಗ್ಬೇಕು. ಸನ್ಯಾಸಿಗಿಂತಲೂ ಹೀನಾಯವಾದ ಬದುಕು. ಸನ್ಯಾಸಿಗಾದ್ರೂ 1-3 ಮನೆಗೆ ಹೋದ್ರೆ ಏನೋ ಒಂದು ಪ್ರಸಾದ, ಇದ್ದ ಕಡೆಯಲ್ಲಿ ಒಂದು ಗೌರವ. ಬರೀ ದುಡಿಯೋದಷ್ಟೇ, ಅಗೌರವ ಅಂತೂ ಬರಲ್ಲ. ನನ್ನ ಅನುಭವ, ನಾನು ನೋಡಿದ್ದೇನೆ. ಕಿವಿಯಲ್ಲಿ ಕೂದಲಿರುವವರಿಗೆ ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಓಡಲೇಬೇಕು. ನಿಮಗೆ ಯೋಗಭಂಗ ಆಗುತ್ತೆ. ನಾನು ನೋಡೋದ ಹಾಗೆ. ಯೋಗ್ಯತೆ ಬೇರೆ, ಯೋಗ ಬೇರೆ. ಯೋಗ್ಯತೆ ಏನು ಗೊತ್ತಾ ಮಕ್ಕಳೇ? ದುಡಿತಲೇ ಇದ್ದೇನೆ, ಭಿಕ್ಷೆ ಬೇಡ್ತಿದ್ದಾನೆ ಅಂತಾನೆ ಇಟ್ಕೊಳ್ಳಿ. ಅದು ನನ್ನ ಯೋಗ್ಯತೆ. ದೇವ್ರು ಕೊಟ್ಟಿರೋದು ಅಷ್ಟೇ, ಭಿಕ್ಷೆಯೇ. ಯೋಗ ಅಂದ್ರೆ ಏನು ಗೊತ್ತಾ? ಭಿಕ್ಷುಕರಿಗೆ ಸೂಪರ್ವೈಸರ್ ಆಗೋದು, ಬಾಸ್ ಆಗೋದು, ಅದು ಯೋಗ. ಹೌಸ್ ಕೀಪಿಂಗ್ಗೆ ನಾನು ಹೋಗಿ ಗುರುಗಳೇ, ಬರೀ ಕಸ ಒರೆಸೋದು, ಟಾಯ್ಲೆಟ್ ತೊಳೆಯೋದು ನಾನು ತೊಳೆದಿದ್ದೇನೆ ಮಕ್ಕಳೇ. ನಾನು ಗರ್ವವಾಗಿ ಹೇಳ್ತೇನೆ, ದೈವ ಆ ನಿರ್ಣಯ. ಅದಕ್ಕಿಂತಲೂ ಡೆಡ್ ಬಾಡಿ ತೊಳೆದಿದ್ದಾನೆ, ಡೆಡ್ ಬಾಡಿಗಳ ಜೊತೆಲಿ ಮಲಗಿದ್ದಾನೆ, ಕಾವಲು ಆಯ್ತಾ, ಇದೇನೆ ದೈವ. ನನಗೆ ಹೆಮ್ಮೆ ಇದೆ, ನಾನು ಮಾಡಿದೆಲ್ಲ ಕೆಲಸ ನಿಜಾಯಿತಿಯಿಂದ, ನೀತಿಯಿಂದ, ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಮಾಡಿದ್ದೇನೆ ಅಂತ. ದೈವ ಕೊಟ್ಟ ಕೆಲಸವನ್ನ ನೆತ್ತಿ ಮೇಲೆ ಇಟ್ಕೊಂಡು ದುಡ್ದಿದ್ದೇನೆ. ಸರಿ, ನಾನು ಹೌಸ್ ಕೀಪಿಂಗ್ಗೆ ಏನೋ ಹೋಗಿ ಗುರುಗಳೇ, ಜೀವನ ಪರ್ಯಂತ ಬರೀ ಕಸ ಒರೆಸೋದು, ಧೂಳು ಒರೆಸೋದು. ಹೌಸ್ ಕೀಪಿಂಗ್ ಸೂಪರ್ವೈಸರ್, ಹೌಸ್ ಕೀಪಿಂಗ್ ಮ್ಯಾನೇಜರ್, ಇಲ್ಲ ಹೌಸ್ ಕೀಪಿಂಗ್ ಏಜೆನ್ಸಿ ತೆಗೆದು ಒಂದು ಬಾಸ್ ಆಗೋದು, ಅದು ಯೋಗ. ನೆನ್ಪಿಟ್ಕೊಳ್ಳಿ. ಯೋಗ ಯೋಗ್ಯತೆ ಅಂದ್ರೆ ಇದೆ, ನೆನ್ಪಿಟ್ಕೊಳ್ಳಿ. ದೇವ್ರು ಕೊಟ್ಟಿರೋದ್ರಲ್ಲೇ ಒಂದು ಎತ್ತರದ ಸ್ಥಾನ. ಕೂಲಿ ಕಾರ್ಮಿಕ, ಬರೀ ಹೋಗ್ತೀನಿ ನಾನು ಕೆಲಸ ಮಾಡ್ತೀನಿ ಸರ್. ಸೈಟ್ ಸೂಪರ್ವೈಸರ್ ಆಗೋದು ಯೋಗ.
ಯಾವ ಬಿಲ್ಡಿಂಗ್ ಹೆಂಗ್ ಕಟ್ಬೇಕು, ಹೇಗೆ ಕಟ್ಬೇಕು, 4-5 ಬಿಲ್ಡಿಂಗ್ ನಿಂತು ವರ್ಕರ್ಸ್ನ ಇಟ್ಟು ಹೇಗೆ ಕಟ್ಬೇಕು, ಇಷ್ಟೇ ಮಿಕ್ಸ್ ಮಾಡ್ಬೇಕು ಸಿಮೆಂಟ್. ಆ ಅನುಭವದ ಮೇಲೆ ಆ ಯೋಗ ಹುಡುಕಿ ಬರುತ್ತೆ ಕೆಲವರಿಗೆ. ಅದನ್ನೇ ಅದೃಷ್ಟ ಅನ್ನೋದು. ಅದೃಷ್ಟವಿರಬೇಕು. ಕಿವಿಯಲ್ಲಿ ಓಲೆ, ಈ ಕೂದಲಿರೋರಿಗೆ ಅದೃಷ್ಟ ಇರಲ್ಲ. ಒಂದು ಬಹುದೊಡ್ಡ ನಟ ಕಟಾರಿ ಕಟ್ಟಪ್ಪ ಅಂತಾನೆ ಹೇಳ್ಬಲ್ಲೆ, ಕಟ್ಟಪ್ಪ ಅಂತಾನೆ ಇಟ್ಕೊಳ್ಳಿ. ಬೀಭತ್ಸ ನಟನೆಗೆ ಇಳಿದು ಬಿಟ್ರೆ ಎಂತೆಂಥ ಅವಾರ್ಡ್ ಶೋ ಬರಬೇಕಿತ್ತು, ದುಡ್ಡು ಬರಬೇಕಿತ್ತು, ಬೇರೆಯ ಕತೆ. ನಂಬ್ತೀರಾ, ಅವನನ್ನ ಅದೃಷ್ಟ ಕೈ ಹಿಡಿಲೇ ಇಲ್ಲ. ಇನ್ನೊಬ್ಬನ ಬೈತಲೇ ಕುತ್ಕೊಂಡಿದ್ದ ಯಾವಾಗ್ಲೂ, ಈಗಲೂ ಬೈತಿರ್ತಾನೆ ಆಗಾಗ. ನೋಡಿದಾನೆ. ತುಂಬ ಕೆಲವರ ಜಾತಕಗಳನ್ನ ವಿಶ್ಲೇಷಣೆ ಮಾಡುವಾಗ ನಾವು ಈ ಥರದ ಸೂಕ್ಷ್ಮತೆಗಳನ್ನ ಗಮನಿಸ್ತಿರ್ತೇವೆ, ತಿಳ್ಕೋತಿರ್ತೇವೆ. ಇದು ಇದೆ. ಅದೃಷ್ಟ ಬೇಕೆಂದರೆ ದೈವ ಮೊದಲೇ ನಿರ್ಣಯ. ಆದರೆ ಅದೃಷ್ಟಹೀನ, ಬರೀ ಓಡ್ತಲೇ ಇರಬೇಕು, ದುಡಿತಲೇ ಇರಬೇಕು. ಆ ಅದೃಷ್ಟ ಯಾವುದೋ ರೂಪದಲ್ಲಿ ಬರುತ್ತೆ ಕೆಲವರಿಗೆ. ಇದು ತಡೆ ಹಾಕಿ ಬಿಡುತ್ತದೆ. ರಾಹು ಪ್ರಭಾವ ನೆನ್ಪಿಟ್ಕೊಳ್ಳಿ. ಕಿವಿಯಲ್ಲಿ ವಿಪರೀತ ಕೂದಲಿದ್ರೆ ಫಸ್ಟ್ ತೆಗೆದುಬಿಡಿ. ಇಲ್ಲ ನಿಮ್ಮನ್ನೆಲ್ಲ ತೆಗೆದಿರೋ ತುಂಬ ದೊಡ್ಡ ವೈದಿಕ ಪರಂಪರೆಯಲ್ಲಿ ದೊಡ್ಡ ಸಾಧನೆ ಮಾಡಿರೋರ್ಗಿರುತ್ತೆ ಕೂದಲು. ನೋಡಿದಾನೆ ವೈದಿಕರು ಅಂದ್ರೆ ತತ್ವಶಾಸ್ತ್ರ, ನೀತಿಶಾಸ್ತ್ರ, ಈ ಥರದ್ರಲ್ಲಿ ಸಾಧನೆ, ಪ್ರೊಫೆಸರ್ಗಳು, ರಿಸರ್ಚ್ ಸ್ಕಾಲರ್ಗಳು. ಅವರಿಗೆ ಯಾವುದೇ ದುಡ್ಡು, ಯೋಗನೂ ಬೇಡ, ಯೋಗ್ಯತೆನೂ ಬೇಡ. ತಮ್ಮ ರಿಸರ್ಚ್ ಮೇಲೆ ಅಷ್ಟೇ ಅವ್ರಿಗೆ ಗಮನ. ನಾವು ಈ ಕಲಿಯುಗದಲ್ಲಿ ಹಂಗೆಲ್ಲ ಬದುಕಲಿಕ್ಕಾಗುತ್ತಾ ಮಕ್ಕಳೇ? ಅಯ್ಯೋಯ್ಯೋ, ನಮ್ಮ ನಂಬ್ಕೊಂಡು ಹೆಂಡತಿ, ಮಕ್ಕಳು, ಅಮ್ಮ, ಅಪ್ಪ, ಬಂಧು ಬಳಗ, ಸ್ನೇಹಿತರು, ಅಕ್ಕ, ತಂಗಿ, ಅತ್ತೆ, ಮಾವ, ಗೆಳೆಯ, ನಮ್ಮ ಈಗೋ ಇದೆ. ಈಗೋಗ್ ತಕ್ಕಂಥದ್ದು ಒಂದು ಮನೆ ಬೇಕು. ಅಯ್ಯೋ ನೀನು ಇಟ್ಟಷ್ಟು ಪರಂಧಾಮ ಅಂತ ಬದುಕಲಿಕ್ಕಾಗೋಲ್ಲ. ಅವರೆಲ್ಲ ಬಿಟ್ಟು ದೇವರು, ಪೂಜೆ, ಇನ್ನೊಂದು ಅನ್ನತಕ್ಕಂಥದ್ರಲ್ಲಿ ಕೂತು ಬಿಟ್ಟಿದ್ದಾರೆ. ತೀರಾ ದೊಡ್ಡ ದೊಡ್ಡ ಸನ್ಯಾಸಿಗಳಿಗೆ, ಜಗದ್ಗುರುಗಳಿಗೆ, ಗುರುಗಳಿಗೆ ನೋಡಿದ್ದೇನೆ, ಕಿವಿಯಲ್ಲಿದೆ. ಅವ್ರಿಗೆ ಯೋಗನೂ ಬೇಕಿಲ್ಲ, ಯೋಗ್ಯತೆನೂ ಬೇಕಿಲ್ಲ. ಆಲ್ರೆಡಿ ಎಲ್ಲ ಕೊಟ್ಬಿಟ್ಟಿದ್ದಾನೆ ಅಷ್ಟಾನ. ಅವರು ಅದಕ್ಕೆ ಮೀರಿದ ಅತೀತರವರು. ನಾವು ಹಂಗೆಲ್ಲ ಬದುಕಲಿಕ್ಕೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಸರ್ವಸಾಧಾರಣ ಮನುಷ್ಯರು. ನಮ್ಗೊಂದು 3 ತೂಟಕ್ಕೆ ಬೇಕು ಸ್ವಾಮಿ, ಇನ್ನೊಂದು 3 ವರ್ಷಕ್ಕೆ ಎತ್ತಿಡ್ಬೇಕು ಸ್ವಾಮಿ ಅನ್ನತಕ್ಕಂಥವ್ರು ನಾವು ಈ ತರ ಇಟ್ಕೊಂಡು ಕೂತ್ಕೊಂಡ್ರೆ ಮುಗಿತು ಕತೆ. ಆಗೋಲ್ಲ. ಬರೀ ಕಷ್ಟಪಡ್ತಲೇ ಕುತ್ಕೋಬೇಕು ಆ ಕಟ್ಟಪ್ಪನ ತರ. ಅವನ ಮಕ್ಕಳು ಏಳಿಗೆ ಆಗ್ಲಿಲ್ಲ, ಆ ಸ್ಟಾರ್ ಮಕ್ಕಳು. ಹೌದು, ನಿಜಾನೇ ಮಕ್ಕಳೇ. ಕಿವಿಯಲ್ಲಿ ಕೂದಲಿದ್ದರೆ ನಿಮ್ಮ ಅದೃಷ್ಟ ಭಂಗ ಮಾಡುತ್ತೆ. ನಡೆದಿದೆ. ಎಷ್ಟು ಜನಕ್ಕೆ ಕಿವಿಲಿ ಕೂದಲಿರೋರು ಓಡ್ತಲೇ ಇದ್ದೀರಿ, ಪರಿಶ್ರಮ ಪಡ್ತಲೇ ಇದ್ದೀರಿ, ಊಟಕ್ಕೆ ತೊಂದರೆ ಇಲ್ಲ. ನಿಮಗೆ ಯಾರು ಕಷ್ಟ ಇದೆ ಅಂತ ಹೇಳೋದೇ ಇಲ್ಲ. ಹಂಗೆ ಕಾಣಿಸ್ತೀರಿ ಗಾಂಭೀರ್ಯವಾಗಿ, ಒಟಾಣ್ ತರ ಕಾಣಿಸ್ತೀರಿ. ಊಟ ಬಟ್ಟೆ ವ್ಯವಸ್ಥೆಗೆ ತೊಂದರೆ ಇಲ್ಲ, ಅದಿದೆ. ಯಾಕಂದ್ರೆ ನಿಮ್ಮಲ್ಲಿ ದುಡಿಯೋ ಛಲ ಇದೆ. ದ ಪ್ರಾಬ್ಲಮ್ ಈಸ್ ಬರೀ ದುಡಿಯೋದೇನಾ, ಇದೇ ಕೆಲಸ, ಇದೇ ಓಡು. ಅಲ್ಲೊಂದು ಎತ್ತರಕ್ಕೆ ಬರಬೇಕು, ಇನ್ನೊಂದು ಎತ್ತರದ ಸ್ಥಾನ ಬರಬೇಕು, ಇನ್ನೊಂದು ಎತ್ತರದ ಸ್ಥಾನ, ಗೌರವ, ಅವಾರ್ಡು. ನೋಡಿ, ಬರೀ ಅವಾರ್ಡ್ ಇಟ್ಕೊಂಡು ಏನ್ ಮಾಡೋಣ? ಎಷ್ಟೊಳ್ಳೆ ರಿವಾರ್ಡು ಬೇಕು. ಕಿವಿಯಲ್ಲಿ ವಿಪರೀತ ಕೂದಲಿದ್ದರೆ ನಿಮ್ಮ ರಿವಾರ್ಡ್ಸು ಹೊಡೆಯುತ್ತೆ. ಅವಾರ್ಡ್ಸ್ ಕೂಡ ಕೆಲವರು ಹೊಡೆದು ಹಾಕಿರೋದನ್ನ ನಾನು ನೋಡಿದ್ದಾನೆ. ಮೊನ್ನೆ ಕೂಡ ಒಂದು ಜಾತ್ರೆ, ಏನಿದು ಹಿಂಗ್ ಬಿಟ್ಟಿಟ್ಟಿದ್ಯಾ, ನಿನಗೆ ಏನಾದ್ರೂ ಬರ್ಕತ್ತಾಗಿದೆಯಾ, ಎತ್ತಿಟ್ಟಿದ್ಯಾ ಅಂದೆ. ಇಲ್ಲ ಸ್ವಾಮಿ, ಇರೋಕ್ಕೊಂದು ಮನೆ ಇದೆ, ಓಡಾಡಕ್ಕೊಂದು ಗಾಡಿ ಇದೆ, ಊಟ ಇದೆ, ಬಟ್ಟೆ ಇದೆ. ಆದ್ರೆ ದಿನಕ್ಕೆ 14 ಕಡಿಮೆ ಅಂದ್ರೆ 12ರಿಂದ 14 ಗಂಟೆ ದುಡಿತಿದ್ದಾನೆ ಪುಣ್ಯಾತ್ಮ. ದುಡಿತಲೇ ಇದ್ದಾನೆ. 57-58 ವರ್ಷ ಆಗ್ಬಿಟ್ಟಿದೆ. ಒಂದ್ ಹಂತಕ್ಕೆ ಬಂದಾಗ ನಿಂತ್ಕೋಬೇಕು ನಾವು. ಸಾಕು ಕಣೋ, ಅದ್ರ ಪಾಡ್ಗೆ ಅದು ಬರ್ಬೇಕು. ದುಡ್ಡು ನಮ್ಮಿಂದಗಡೆ ಬರ್ಬೇಕು, ಹೆಸರು ನಮ್ಮನ್ನು ನೋಡ್ಕೊಂಡು ಬರ್ಬೇಕು, ಪದವಿ ನಮ್ಮನ್ನು ನೋಡ್ಕೊಂಡು. ನಾವು ಓಡೋಕ್ ಆಗೋದಿಲ್ಲ ಮಕ್ಕಳ, ದಣದು ಬಿಡುತ್ತೇವೆ ಅಂತಕ್ಕಂಥದ್ದು. ಖಂಡಿತ ದುಡಿದು ದಣದು ಹೋಗ್ತೀರಿ. ಕಿವಿಯಲ್ಲಿ ಸಿಕ್ಕಾಬಟ್ಟೆ ಕೂದಲಿದ್ದರೆ ದಿಸ್ ಇಸ್ ಫಾರ್ ಶ್ಯೂರ್. ಅದಿದೆ ಇದೆ. ಮೊದಲು ಆ ಕೂದಲು ತೆಗೀರಿ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಶೇರ್ ಮಾಡ್ತೀರಿ, ನಮ್ ಕಂಟೆಂಟ್ ಇಷ್ಟ ಆಗಿರ್ತಕ್ಕಂಥವ್ರು ಕಾಯ್ತಿರ್ತಾನೆ ಮಕ್ಕಳೇ. ಅದೊಂದು ಆಸೆ, ತಲುಪ್ಲಿ, ಎಲ್ರಿಗೂ ತಲುಪ್ಲಿ ಅಂತ ಆಸೆ ಅಷ್ಟೇ, ಇನ್ನೇನೂ ಇಲ್ಲ. ಇದಕ್ಕೆ ಮೀರಿ ಪಡೆಯುವಂಥದ್ದೇನೂ ಇಲ್ಲ. ಇದಕ್ಕೆ ಮೀರಿ ಇನ್ನೇನೋ ಹೆಸರು ಬೇಕು, ಇನ್ನೇನೋ ಅವಾರ್ಡ್ ಬೇಕು, ಇನ್ಯಾರೋ ಕರೀತಾರೆ, ಇನ್ನೇನೋ ಹೇಳ್ತಾರೆ. ನನಗೆ ನಿಮ್ಮ ಪ್ರೀತಿ ಸಾಕು, ಆ ತಾಯಿ ವಾದ್ಯ ಕೊಟ್ಟಿರೋಷ್ಟು ಜ್ಞಾನ ಸಾಕು. ಇದಕ್ಕೆ ಮೀರಿ ಇನ್ನೇನು ಪಡೆಯುವಂಥದ್ದೇನೂ ಇಲ್ಲ.
ಖಂಡಿತ ಕಾಯ್ತಿರ್ತೇನೆ ಶೇರ್ ಮಾಡ್ತೀರಿ ಅಂತ. ಆಯ್ತು, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಆರ್ದ್ರಾ ನಕ್ಷತ್ರದ ಈ ದಿನ ವಿಶೇಷವಾಗಿ ತ್ರಯೋದಶಿಯ ಪ್ರಭಾವ, ತೊಂದರೆಗಳೇನೂ ಇಲ್ಲ, ಆದರೂ ಕಾಯ್ತಿರ್ತೀರಿ. ಕೃಷ್ಣ. ಇವತ್ತು ನಮ್ಗೆ ಹೇಗಿದೆ ಅನ್ನತಕ್ಕದ್ದು. ಇವಾಗ ಕಿವಿಲಿರೋ ಕೂದಲು ಏನ್ ಮಾಡೋದು ಗುರುಗಳೇ, ಬಂದ್ಬಿಟ್ಟಿದೆ, ತೆಗೆದು ಬಿಡಿ ಅಷ್ಟೇ. ಕಟಿಂಗ್ ಶಾಪ್ಗೆ ಹೋಗ್ತಿರಲ್ವಾ, ನೀಟಾಗಿ ತೆಗೆಸ್ಬಿಡಿ, ಬೇಡ ಅದು. ನೀವು ಯಾವುದೇ ದೊಡ್ಡ ಸೂಪರ್ ಸ್ಟಾರ್ಗಳ ಕಿವಿಯನ್ನ ನೋಡಿ ಮಕ್ಕಳ, ಇಲ್ಲ ಅಲ್ಲಿ ಕೂದಲಿಲ್ಲ ಇದ್ರೂ ಕೂಡ ತೆಗ್ಸಿರ್ತಾರೆ. ಅಬಾಸಂ. ಒಂದು ಬಹುದೊಡ್ಡ ವ್ಯಕ್ತಿ ರಾಜಕಾರಣಕ್ಕೆ ಬಂದು ಪೂರ್ತಿ ಮುಳುಗೋದ್ರು. ಅವ್ರಿಗೆ ಹೇಳಿದ್ದೆ, ಇಲ್ಲಿ ಸಿಕ್ಕಾಬಟ್ಟೆ ಇದೆ, ನೀವು ಸನ್ಯಾಸಿ ಆಗಬೇಕಾದವರು, ಹೆಸರು ಪಡಿಬೇಕಾದವರು, ನೀವು ದುಡ್ಡು ಮಾಡಬೇಕಾದವರಲ್ಲ, ಈ ಹೆಸರೊಂದು ಇಟ್ಕೊಂಡು ಉಪ್ಪು ಖಾರ ಹಾಕೋಬೇಕು, ತೆಗೆದು ಬಿಡಿ ಅಂದೆ. ಕೇಳಲಿಲ್ಲ. ಹೆಸರು ಇಂಟರ್ನ್ಯಾಷನಲ್ ಹೆಸರೆಲ್ಲ ಬಂತು. ದುಡ್ಡು ಮಾಡಲಿಲ್ಲ. ಏನೋ ಒಂದು ಅದೃಷ್ಟಕ್ಕೆ ಒಂದು ಮೂವಿ ಒಂದು ಹಿಟ್ ಹೊಡೆದು ಅವ್ರದ್ದೆಲ್ಲ ಸಾಲನ್ನು ಸ್ವಲ್ಪ ತೀರಿಸ್ತು. ಪುಣ್ಯಾತ್ಮ ಇನ್ನೂ ಬದುಕೊಂಡಿದ್ದಾನೆ, ಹೆಸರಿದೆ, ಸ್ವಲ್ಪ ದುಡ್ಡಿಗೆ ಮಾಡ್ಕೊಂಡಿದ್ದಾನೆ. ಕೆಲವರಿಗೆ ಕೊಡುತ್ತೆ ಆ ಪರಿಶ್ರಮ. 40 ವರ್ಷ 50 ವರ್ಷ ಮಾಡಿದ್ದು ಕರ್ಕೊಂಡು ಬಂದು ಎಲ್ಲ ಒಂದು ಹೋಗಿ ಬದುಕೋ ಹೋಗು ಅಂತ ಒಂದಷ್ಟು ಕೊಟ್ಟು ಕಳಿಸುತ್ತೆ ಅನ್ನೋ ರೀತಿನಲ್ಲಿ. ಆರ್ದ್ರಾ ನಕ್ಷತ್ರ, ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು ಚಂದ್ರನ್ ಸಾರ. ಒಂದು ರೀತಿ 4 ಗ್ರಹಗಳ ಪರಿವರ್ತನಾ ಯೋಗ. ಮೇಷರಾಶಿ, ರಾಹು 12ನೇ ಮನೆ. ಏನೋ ಒಂದು ಆತಂಕ, ಗಡಿಬಿಡಿ, ಮಾಡ್ತೀನಾ, ಹೋಗ್ತೀನಾ, ನೋಡ್ತೀನಾ. ಓಂ ದುಮ್ ದುರ್ಗೈ ನಮಃ, ಓಂ ದುಮ್ ದುರ್ಗೈ ನಮಃ ಮನಸ್ಸಿನಲ್ಲಿ ಜಪ ಮಾಡ್ಕೊಳ್ಳಿ. ಏನಾದರೂ ಬೆಳಗ್ಗೆ ತಿಂಡಿ ಮಾಡ್ತಿದ್ದಾಗೆ ಒಂದು ಬೊಗಸೆ ತಿಂಡಿ ಯಾರೂ ತಿನ್ನೋಕೆ ಮೊದಲು ತೆಗೆದು, ಮನೆಯ ಗೃಹಿಣಿ ರಾಹು ದೋಷ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಬಡವರಿಗೋ, ಕೆಲಸದವ್ರಿಗೋ, ಪಶುಗೋ, ಪಕ್ಷಿಗೋ, ಪ್ರಾಣಿಗೋ ಹಾಕಿ ನಂತರ ತಿನ್ನಿ. ರಾಹು ದೋಷ ಕಡಿಮೆ ಆಗುತ್ತೆ, ತಟಸ್ಥ ಆಗುತ್ತೆ. ಇವತ್ತು ನೀವು ಅದನ್ನ ಮಾಡ್ಕೊಳ್ಳಿ. ವೃಷಭ, ನಿಮಗೆ ರಾಹು ತೊಂದರೆ ಮಾಡೋನಲ್ಲ. ಹೌದು, ಚಂದ್ರ ರಾಹು ಸಾರದಲ್ಲಿ ಎಕ್ಸ್ಪೋರ್ಟ್, ಇಂಪೋರ್ಟ್, ಕೆಮಿಕಲ್, ಫರ್ಟಿಲೈಸರ್ಸ್, ಗೊಬ್ಬರ, ರಾಜಕೀಯ, ಸ್ಪೋರ್ಟ್ಸ್ ಮ್ಯಾನ್, ಬಾಡಿ ಬಿಲ್ಡರ್ಸ್, ಮಿಲಿಟರಿ, ಡಿಫೆನ್ಸು, ಖ್ಯಾತ, ಕುಖ್ಯಾತ, ಸುಖ್ಯಾತ, ಈ ಥರದ ಕೆಲಸಗಳು ಮಾಡ್ತಿರೋರ್ಗೂ ಕೂಡ ಇದೆ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಮಿಥುನ ರಾಶಿ, ಚಂದ್ರ ರಾಹು ಸಾರ. ತಾನುಗಳ ಪರರು ನಂಬ ಕೆಲವ್ರು ಇರ್ತಾರೆ, ಹಾಗೆ ನಮ್ಮನ್ನು ಹೀಗೆ ನೋಡ್ತಿರ್ತಾರೆ, ಹಿಂಗೆ ಗನ್ನಿಟ್ಟಾಗೆ. ನೀವು ಇಳಿಸಿದ್ರೆ ಶೂಟ್ ಮಾಡ್ತೀನಿ ಅಂತ, ಅವನೇನು ಶೂಟ್ ಮಾಡಲ್ಲ. ಇವತ್ತು ಮಿಥುನ್ ರಾಶಿಗೆ ಆ ಥರದ್ದು ಒಂದು ಗಾಬರಿ. ಯಾರು ಏನು ಮಾಡ್ತಾರೋ, ಯಾರು ಏನೂ ಮಾಡಲ್ಲ. ನಿಮ್ಮ ಅದೃಷ್ಟನೂ ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ, ನಿಮ್ಮ ದುರಾದೃಷ್ಟನೂ ಯಾರು ಹಂಚ್ಕೊಳ್ಳೋಕೆ ಹೋಗಲ್ಲ. ನಿಮ್ಮ ಕರ್ತವ್ಯ, ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ಯಾಕಂದ್ರೆ ರಾಹು ಕುಜನ ಹಿಡ್ಕೋತಾನೆ. ಸೊ ದರ್ ಇಸ್ ಅ ಥ್ರೆಟ್. ನಿಮ್ಮ ಕೆಲಸ ನಿಯತ್ತಿಂದ, ನಿಜಾಯಿತಿಯಿಂದ ಮಾಡ್ಲಿಕ್ಕೆ ಹೋಗಿ, ಯಾವ ತೊಂದರೆಯೂ ಇಲ್ಲ. ಇನ್ನು ಕರ್ಕಾಟಕ ರಾಶಿ, ರಾಹು ಭಾಗ್ಯದಲ್ಲಿ ಹಿರಿಯರ ಆರೋಗ್ಯ ಸ್ವಲ್ಪ ನೋಡಿಕೊಂಡು, ಗೌರವಕ್ಕೆ ಅಪಚ್ಯುತಿ ಬರತಕ್ಕಂಥದ್ದುಂಟು, ಎಚ್ಚರಿಕೆ. ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ, ಏನೋ ಒಂದು ಯಾರೋ ಕೊಕ್ಕಿ ಹಾಕೋ ಹಾಗೆ ಇಲ್ಲ. ಹಿರಿಯರ ಆರೋಗ್ಯದಲ್ಲಿ ಎಳೆದಾಟ ಒಂಚೂರು ಉಂಟು. ಮನೆ ದೇವರಿಗೆ ಒಂದು ಪುಟ್ಟದಾಗಿ ಹೊಂಗೆ ಎಣ್ಣೆ ದೀಪ ಹಚ್ಚಿ ಹೋಗಿ ಸಮಾಧಾನ. ಸಿಂಹರಾಶಿ, ಲಾಭದಲ್ಲಿ ಚಂದ್ರ ಒಳ್ಳೆಯದೇ, ಆದರೆ ರಾಹು ಅಷ್ಟಮದಲ್ಲಿ. ಹಾಗೂ ಕೆಲಸಗಳು ಸ್ವಲ್ಪ ವಿಳಂಬವಾಗಿ ಆಗತಕ್ಕಂಥದ್ದಿಲ್ಲ. ಯಾರಾದ್ರೂ ಗಾಳಿ ಮಾತುಗಳು, ಇನ್ನೊಂದು ನಮ್ಮ ಮೇಲೆ ನಮಗೆ ಅಪನಂಬಿಕೆ, ಇದಾಗುತ್ತಾ, ಮಾಡ್ತೀನಾ, ಹೋಗುತ್ತಾ, ನೋಡುತ್ತಾ, ಈ ಥರದ್ದು ಅನ್ನಿಸ್ತಕ್ಕಂಥದ್ದು ಸ್ವಲ್ಪ ಇರುತ್ತೆ.
ಆದ್ದರಿಂದ ಇವತ್ತು ಯಾವುದಾದ್ರೂ ಬೀದಿ ನಾಯೋ ಮನೆ ನಾಯೋ ಸಾಕಿದ್ರೆ ಅದಕ್ಕೊಂಚೂರು ತಿಂಡಿ ಹಾಕಿ ಹೋಗಿ. ಬರತಕ್ಕಂಥ ಗಾಳಿ ಮಾತು, ರಾಹು ಪ್ರಭಾವ ಅಷ್ಟು ಮಾಡಿ. ಯಾರಾದ್ರೂ ಅಂಗವೈಕಲ್ಯ ಇರೋರಿಗೆ, ನಮಗಿಂತ ತೀರಾ ಕೆಳಗಡೆ ಇರೋರ್ಗೆ ಏನಾದ್ರು ಸಿಹಿ ಹಣ್ಣು ತಾಂಬೂಲ ಕೊಡಿ, ತುಂಬಾ ಒಳ್ಳೇದಾಗುತ್ತೆ, ಶುಭ ಸುದ್ದಿ ಪಡಿತೀವಿ. ಇನ್ನು ಕನ್ಯಾ ರಾಶಿ, ರಾಹು ನಿಮಗೂ ಮಿತ್ರ. ಸೊ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಅರ್ಧ ಕೋದಂಡ ರಾಹು ಪ್ರಭಾವದಲ್ಲಿದ್ದು, ಆ ರಾಹುವಿನ ಮನೆಯ ಗುರು ಭಾಗ್ಯದಲ್ಲಿದ್ದು ಅಲ್ಲಿಂದ ನಿಮ್ಮನ್ನು ನೋಡ್ತಿರೋದ್ರಿಂದ ಅಂದುಕೊಂಡಂತ ಕೆಲಸ ಕಾರ್ಯ, ಕೆತ್ತನೆ, ಚಿತ್ರಕಲೆ, ಪೇಂಟಿಂಗ್, ಅಲಂಕಾರ ಕಂಡುಹಿಡಿಯೋದು, ರಿಸರ್ಚ್, ಸೈಂಟಿಸ್ಟ್, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ತುಲಾ ರಾಶಿ, ಚಂದ್ರ ಭಾಗ್ಯದಲ್ಲಿ ರಾಹು ಸಾರದಲ್ಲಿರೋದ್ರಿಂದ ಸೆಕ್ಯೂರಿಟಿ, CBI, CID ಕಂಡುಹಿಡಿಯೋದು, ಸೈಂಟಿಸ್ಟು, ಫಾರ್ಮಸ್ಯೂಟಿಕಲ್ ಲೈನು, ಲ್ಯಾಬ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ಟೆಕ್ನಿಕಲ್ ಲೈನ್ಗೆ ಸಂಬಂಧ, ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು, ಇಂಜಿನಿಯರಿಂಗ್ ಲೈನ್ಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ, ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಸ್ಟೀಲ್ ಇಂಜಿನಿಯರ್, ಈ ತರ ಇಂಜಿನಿಯರಿಂಗ್ ವಿಭಾಗದ ಕೆಲಸ ಕಾರ್ಯ ಪರಿಶ್ರಮ ಇರುತ್ತೆ, ಬಟ್ ತೊಂದರೆ ಅಂತೂ ಇಲ್ಲ, ಚೆನ್ನಾಗಿದೆ. ದೂರ ಪ್ರಯಾಣ ಜಾಗ್ರತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚೆನ್ನಾಗಿದೆ. ಚಂದ್ರ ರಾಹು ಸಾರ, ರಾಹು ಸುಖ ಸ್ಥಾನ, ಸುಖಕ್ಕೋಸ್ಕರ ಓಡೋದು, ಸುಖಕ್ಕೋಸ್ಕರ ಸಾಲ ಮಾಡೋದು, ಏನೋ ಬೇಕು ನಮಗೆ, ಇರೋದ್ರಲ್ಲಿ ತೃಪ್ತಿ ಇಲ್ಲ. ಈ ಬಾಳೆಹಣ್ಣು ತಿಂದ್ರೆ, ಈ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಕೊಟ್ಟಿದ್ದಾನೆ ತಿನ್ನೋಣ, ಇಲ್ಲ ಅದನ್ನ ವಿಧವಾಗಿ ಹೆಂಗ್ ತಿನ್ನೋದು, ಅದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿಂದ್ರೆ ಹೆಂಗೆ, ಜೇನ್ ಹಾಕೊಂಡು ತಿಂದ್ರೆ ಹೆಂಗೆ, ಎಲ್ಲೋ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಏನಾದ್ರು ಮಾಡಿ ಕ್ರಶ್ ಮಾಡಿ ತಿಂದ್ರೆ ಹೆಂಗೆ, ಹಿಂಗೆ ಓಡ್ತಲೇ ಇರುತ್ತೆ ನಮಗೆ. ಇರುವುದರಲ್ಲಿ ತೃಪ್ತಿ ಇಲ್ಲ. ಇವತ್ತು ಇರೋದ್ರಲ್ಲಿ ತೃಪ್ತಿ ಪಟ್ಟರೆ ಧನಸ್ಸು ಆನಂದಂ. ಮಕರ ರಾಶಿ, ವಿಜಯಂ. ಅಂದುಕೊಂಡದಕ್ಕಿಂತಲೂ ತುಂಬ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಒಂಥರ ಕಮ್ಯುನಿಕೇಶನ್ ಬಿಸ್ನೆಸ್ಸು, ತುಂಬ ದೊಡ್ಡ ದೊಡ್ಡ ವ್ಯವಹಾರಗಳು, ಮೀಡಿಯೇಟರ್ಸ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಕುಂಭರಾಶಿ, ಗೌರವಂ. ಚಂದ್ರ ಪಂಚಮ ಸ್ಥಾನದಲ್ಲಿ ರಾಹು ಸಾರದಲ್ಲಿರೋದ್ರಿಂದ ವೈದಿಕ, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ರಿಸರ್ಚು, ಸೈಂಟಿಸ್ಟು, ತುಂಬಾ ಉನ್ನತ ಹುದ್ದೆ, ತುಂಬಾ ಕೆಳ ಹುದ್ದೆ, ಅಂದ್ರೆ ಒಂದು ಸೆಕ್ಯೂರಿಟಿ ಕೆಲಸ ಇರ್ಬೋದು, ಇಲ್ಲ ತುಂಬಾ ಎತ್ತರ, ನಂಬರ್ 1, ಈ ತರದ ವೃತ್ತಿ ಉದ್ಯೋಗ, ಹೆಸರು ಗಳಿಕೆ, ಏನ್ ಪರಿಶ್ರಮ ಪಟ್ಟಿದ್ದೀರೋ ಅದಕ್ಕೆ ತಕ್ಕಂತ ಒಂದು ಗೌರವ, ಸನ್ಮಾನ ಪಡೆಯತಕ್ಕಂತ ಅದ್ಭುತವಾದ ದಿನ. ಇನ್ನು ಮೀನ ರಾಶಿ, ನಿಮ್ಮ ಮನೇಲೆ ರಾಹು ಇದ್ದಾನೆ, ಗಲಿಬಿಲಿ ಮಾಡ್ತಾನೆ, ಹುಷಾರು. ಅವನ್ ಬಿಟ್ಟು ಇದು ಮಾಡೋಣ, ಇದನ್ನ ಬಿಟ್ಟು ಇದು ಮಾಡೋಣ, ಇಲ್ಲ ಎಲ್ಲ ನಾನೇ ಮಾಡೋಣ. ಕೆಲವ್ರು ಇರ್ತಾರೆ, ಅಡಿಗೆನೂ ನಾನೇ, ಹಚ್ಚೋದು ನಾನೇ, ಬಡಿಸೋದು ನಾನೇ, ತಿನ್ಸೋದು ನಾನೇ, ಪ್ಯಾಕ್ ಮಾಡೋದು ನಾನೇ, ಮುಳುಗೋದು ನಾನೇ. ಅವರವರೇ ಮಾಡಬೇಕು. ಹೌದು, ಫೀಲ್ಡಲ್ಲಿ ಒಬ್ಬೊಬ್ರು ಎಕ್ಸ್ಪರ್ಟ್ ಇದ್ದಾರೆ, ಎಲ್ಲ ವಾದ್ಯ ನಾನೇ ಕೈ ಆಡ್ಸಕ್ ಆಗೋಲ್ಲ. ಅಡಿಗೆ ಮಾಡೋರು ಅಡಿಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸರ್ವಿಸ್ ಕೊಡೋದ್ರಲ್ಲಿ ಸರ್ವಿಸ್ ಎಕ್ಸ್ಪರ್ಟ್, ಮಾರ್ಕೆಟಿಂಗ್ ಮಾಡೋರು ಮಾರ್ಕೆಟಿಂಗ್ ನಲ್ಲಿ ಎಕ್ಸ್ಪರ್ಟ್. ಎಲ್ಲ ಮಾಡದೆ ನಿಮ್ ರಂಗದಲ್ಲಿ ನಿಮ್ಮದೇ ಆದಂತ ವ್ಯಕ್ತಿತ್ವವನ್ನ ಸೂಚಿಸ್ತಕ್ಕಂಥ ಕೆಲಸದಲ್ಲಿ ಇವತ್ತು ನಿಂತ್ಕೊಳ್ಳಿ. ಮೀನರಾಶಿ ಗೆಲುವು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.